ಸೊ ಬಿಲ್ಕರ್ ಇವಿ ತಗೊಳ್ಳೋದ್ರಿಂದ ರೆಗ್ಯುಲರ್ ಇಂಡಿಯನ್ ಪೆಟ್ರೋಲ್ ಮೇಲೆ ಎಷ್ಟು ಸೇವ್ ಮಾಡಬಹುದು? ಲೋನಲ್ಲಿ ಹೆಂಗೋ ಬೈಕ್ ತಗೊಂಡ್ಬಿಡ್ತೀವಿ, ಪರ್ ಮಂತ್ EMI ಕಟ್ಟಬೇಕು, ಜೊತೆಗೆ ಮೇನ್ ಪೆಟ್ರೋಲ್ ಆನ್ ಬೈಕ್ ಏನು ಎಕ್ಸ್ಪೆನ್ಸಿವ್ ಇರುತ್ತೆ ಅದ್ರ ಮೇಲೆ 70 to 80% ಕಮ್ಮಿ ಕೆಲಸ ಇದೆ. ತುಂಬಾ ಕಡಿಮೆಗೆ ನಾವು ರೆಡಿ ಮಾಡ್ಬೋದು, ಬಟ್ ಅದನ್ನೆಲ್ಲರೂ ಬಿಸ್ನೆಸ್ ಆಗಿ ತಗೊಂತಿದ್ದಾರೆ. ಯು ಆರ್ ನಾಟ್ ಫೇಸಿಂಗ್ ಎನಿ ಪ್ರಾಬ್ಲಮ್ ಫಾರ್ ದಟ್ ಫೈರ್ ಅಂಡ್ ಆಲ್? EV ಯೂಸ್ ಮಾಡೋ ಕಸ್ಟಮರ್ಗೆ ಒಂದು ಭಯ ಇರುತ್ತೆ, ಫೈರ್ ಆದರೆ ಹೇಗೆ ಮಾಡಬಾರ್ದು. ನಾವು ಒಂದು ಕಾರ್ ತೊಗೊಂಬಂದಿರ್ತೀವಿ, ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ಆಗಬಾರ್ದು ಅಂದರೆ ನಾವು ಏನು ಮಾಡ್ತೀವಿ, ಅದಕ್ಕೆ ಒಂದು ರೂಲ್ ಇದೆ. ಸೇಮ್ ಆಸ್ ಇಟ್ EV ಹ್ಯಾವ್ ಅ ರೂಲ್ಸ್. ಇಷ್ಟೇ ಅವರ್ ಚಾರ್ಜ್ ಇಡಬೇಕು, ಇಷ್ಟೇ ಅವರ್ ಅದನ್ನು ಯೂಸ್ ಮಾಡಬೇಕು, ಅದಕ್ಕೊಂದು ರೂಲ್ಸ್ ಇರುತ್ತೆ. ವಿ ನೀಡ್ ಟು ಫಾಲೋ ಅಪ್ ದಟ್. ಬಿಲ್ಕರ್ ಬರೀ ವೆಹಿಕಲ್ ಕಂಪ್ನಿನ ಅಥವಾ ಲಾಂಗರ್ ಗ್ರೀನ್ ಲೈಫ್ ಸ್ಟೈಲ್ ಮೂವ್ಮೆಂಟ್ ಏನಾದರೂ ಇದೆಯಾ? ನಾನು ಸುಮಾರು ಕಂಟ್ರಿ ಸುತ್ತಾಡಿದ್ದೀನಿ. ಆ ಕಂಟ್ರಿ ಎಲ್ಲ ನೋಡಿದ್ರೆ ನಮ್ಮ ಇಂಡಿಯಾದಲ್ಲಿ EVಯಲ್ಲಿ ನಾವು ತುಂಬ ಹಿಂದೆ ಇದ್ದೀವಿ. ಫ್ಯೂಚರಲ್ಲಿ ಬೆಂಗಳೂರಿಗೆ ಇನ್ನು 10 ವರ್ಷ ಹೋದ್ರೆ ಉಸಿರಾಡೋಕ್ಕೆ ಗಾಳಿ ಸಿಗಲ್ಲ. ಕಂಟ್ರೀಸ್ಗೆ ಕಂಪೇರ್ ಮಾಡಿಕೊಂಡ್ರು ಕೂಡ ಬೆಂಗಳೂರು EVಯಲ್ಲಿ ತುಂಬ ಹಿಂದೆ ಇದೆ. ಸೊ ಇಂಡಿಯಾದಲ್ಲಿ EV ಮಾರ್ಕೆಟ್ ತುಂಬಾ ಕ್ರೌಡೆಡ್. ಓಲಾ, ಬಜಾಜ್ ಅಂಡ್ ಏಥರ್ 3 ಮೇಜರ್ ಪ್ಲೇಯರ್ಸ್ ಆರ್ ದೇರ್, ರೈಟ್? ಸೊ ನೀವು ಬಿಲ್ಕರ್ ಅನ್ನು ಹೇಗೆ ಪೊಸಿಷನ್ ಮಾಡುತ್ತೀರಾ? ದೊಡ್ಡ ಬ್ರ್ಯಾಂಡ್ ಇದೆ ಅಂತ ನಮ್ಮ ಬ್ರ್ಯಾಂಡ್ನ ನಾನು ಚಿಪ್ಪಾಗಿ ಹೇಳಲ್ಲ. ನಮ್ಮದು ಬ್ರ್ಯಾಂಡ್. ಬೇರೆ ಬ್ರ್ಯಾಂಡ್ ಅವ್ರ ಗಾಡಿ ಚಾರ್ಜಕ್ಕೆ 5 ಅವರ್ ಬೇಕು, ನಾನು 10 ಮಿನಿಟ್ಸಲ್ಲಿ ಮಾಡ್ತಾ ಇದ್ದೀನಿ. ಬೇರೆ ಬ್ರ್ಯಾಂಡ್ ಅವ್ರ ಗಾಡಿ ತಗೋಬೇಕಾದ್ರೆ 1.5 ಲಕ್ಷ ಬೇಕು, ನಾನು 50,000 ರೂಪಾಯಿ ಕೊಡ್ತಾ ಇದ್ದೀನಿ. ಬೇರೆ ಬ್ರ್ಯಾಂಡ್ ಅವ್ರು ಅವ್ರಿಗೆ ಏನು ಬೇಕು ಅದನ್ನು ಕೊಡ್ತಾ ಇದ್ದಾರೆ, ನಾನು ಕಸ್ಟಮರ್ಗೆ ಏನು ಬೇಕೋ ಅದನ್ನು ಕೊಡ್ತಾ ಇದ್ದೀನಿ. ಸೊ ಇಂಡಿಯನ್ ಗೌರ್ಮೆಂಟ್ EV ವೆಹಿಕಲ್ಗೆ ಹೇಗೆ ಸಪೋರ್ಟ್ ಮಾಡುತ್ತಿದೆ ಸರ್? ನಮ್ಮ ಗೌರ್ಮೆಂಟ್ ಇವಾಗ ಕಾನ್ಸಂಟ್ರೇಟ್ ಅದ್ರ ಮೇಲೆ ಮಾಡ್ತಿಲ್ಲ, ಬಟ್ ಒಂದಿನ ಅವ್ರು ಕಾನ್ಸಂಟ್ರೇಟ್ ಮಾಡೋ ಅವಶ್ಯಕತೆ ಬಂದೇ ಬರುತ್ತೆ. ಬಟ್ ಇವಾಗ ಸ್ಟೇಟ್ ಗೌರ್ಮೆಂಟ್ ಸಪೋರ್ಟ್ ಮಾಡ್ತೀನಿ. ಅವ್ರ ಸ್ಟೇಟ್ ಗೌರ್ಮೆಂಟ್ ಕಾನ್ಸಂಟ್ರೇಟೇ ಬೇರೆ ಅದ್ರ ಮೇಲೆ ಇದೆ, EV ಮೇಲೆ ಬರಲ್ಲ. ದೇರ್ ಫೋಕಸ್ ಆನ್ ಸೊ ಹನುಮಂತ್ ಸರ್, ನಮಸ್ಕಾರ. ನಮಸ್ತೆ ಸರ್. ಫೌಂಡರ್ಸ್ ಡ್ರೀಮ್ ಕನ್ನಡ ಪಾಡ್ಕಾಸ್ಟ್ ಚಾನಲ್ಗೆ ಸುಸ್ವಾಗತ. ಥ್ಯಾಂಕ್ ಯು ಸರ್. ನೀವು ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ಸೊ ಇವತ್ತು ನಮ್ಮ ಪಾಡ್ಕಾಸ್ಟ್ಗೆ ಬಂದು ಹೇಗೆ ಅನಿಸ್ತಿದೆ ಸರ್? ಖುಷಿ ಆಗ್ತದೆ. ಫುಲ್ ಖುಷಿ ಆಗ್ತಾನೆ. ಖಂಡಿತ. ಸೊ ನಾನು ಕನ್ನಡ ಭಾಷೆ ಕಲಿತಾ ಇದ್ದೀನಿ, ಏನಾದರೂ ತಪ್ಪು ಆದರೆ ಕ್ಷಮಿಸಿ ಸರ್. ತುಂಬಾ ಖುಷಿ ವಿಷಯ, ಕಲಿತಾ ಇದ್ದೀರಲ್ಲ, ತುಂಬಾ ಖುಷಿ ವಿಷಯ. ಓಕೆ, ಯುವರ್ ಕಂಪ್ನಿ ನೇಮ್ ಇಸ್ ಬಿಲ್ಕರ್ ಟೆಕ್ನಾಲಜಿ. ಸೊ ನಮಗೆ ಬಿಲ್ಕರ್ ಸ್ಕೂಟರ್ ಬ್ರ್ಯಾಂಡ್ ಬಗ್ಗೆ ಸ್ವಲ್ಪ ಹೇಳಿ ಸರ್. ಸರ್, ಬಿಲ್ಕರ್ ಸ್ಕೂಟರ್ ಅನ್ನೋದು ಬರೀ ಸ್ಕೂಟರ್ ಇಲ್ಲ, ಇವತ್ತಿನ ದಿನ ಒಂದು ನಾವು ಕ್ರಾಂತಿ ಮಾಡ್ತಾ ಇದ್ದೀವಿ. ಏನಂದರೆ EV ಇಂಡಸ್ಟ್ರಿಯಲ್ಲಿ ಏನು ಅವಶ್ಯಕತೆ ಇತ್ತು ಅಂತ ತುಂಬ ರಿಸರ್ಚ್ ಮಾಡಿದ್ವಿ. ಆಲ್ಮೋಸ್ಟ್ ಒಂದು 7-8 ಇಯರಿಂದ ನಾವು ರಿಸರ್ಚಲ್ಲೇ ಟೈಮ್ ಕಳೆದಿದ್ದೀವಿ. ಇವತ್ತೊಂದು ರಿಸಲ್ಟ್ ತೊಗೊಂಬಂದಿದ್ದೀವಿ ನಾವು. ಇಂಡಿಯಾದಲ್ಲಿ EV ಬಗ್ಗೆ ತುಂಬ ನೆಗೆಟಿವ್ಸ್ ಪಾಯಿಂಟ್ ಜಾಸ್ತಿ ಇತ್ತು. ಒಂದು 2-3 ಇಯರ್ ಬ್ಯಾಕ್ ಹೋದರೆ EV ಅಂದರೆ ಓಕೆ ಅದು ಬೇಡ ಅನ್ನೋ ಒಂದು ಫೀಲಲ್ಲಿ ಇದ್ದರು ಜನ. ಕರೆಕ್ಟ್. ಏನಾಗ್ತದೆ, 7-8 ಅವರ್ ಟೈಮ್ ಬೇಕು. ಇನ್ ಕೇಸ್ ನೈಟ್ ನಾವೇನು ರೀಚಾರ್ಜ್ ಮಾಡಲ್ಲ, ಚಾರ್ಜ್ ಹಾಕಿಲ್ಲ ಅಂದರೆ ಸೊ ಮಾರ್ನಿಂಗ್ 1 ಡೇ ಹೋಗ್ಬಿಡುತ್ತೆ ನಮ್ಮದು, ಅದು ಬ್ಲಾಸ್ಟ್ ಆಗುತ್ತೆ, ಚಾರ್ಜ್ ಆಗಲ್ಲ ಕಂಪ್ಲೀಟ್. ಸೊ ಲಾಟ್ ಆಫ್ ಥಿಂಗ್ಸ್ ಪ್ರಾಬ್ಲಮ್ ಇತ್ತು. ಅದನ್ನು ಎಲ್ಲ ಶಾರ್ಟ್ ಔಟ್ ಮಾಡಿ ಇವತ್ತೊಂದು ರಿಸಲ್ಟ್ ತೊಗೊಂಬಂದಿದ್ದೀವಿ. ಬಟ್ 7-8 ಇಯರ್ ರಿಸರ್ಚ್ ಮಾಡಿದ್ದೀರಾ? ರಿಸರ್ಚ್ ಮಾಡಿದ್ದೀವಿ. ರಿಸರ್ಚ್ ವಿ ಹ್ಯಾವ್ ಡನ್ ಓನ್ಲಿ ಬ್ಯಾಟ್ರಿ ರಿಸರ್ಚ್ ಮಾಡೋಕ್ಕೆ ವಿ ಹ್ಯಾವ್ ಟೇಕನ್ 3.5 years R&D ವಿ ಹ್ಯಾವ್ ಡನ್. ಸೊ ಟುಡೇ ವಿ ಕಮ್ ಅಪ್ ವಿತ್ ನಮ್ಮ ವೆಹಿಕಲ್ ಜಸ್ಟ್ 10 minutesಲ್ಲಿ ಚಾರ್ಜ್ ಆಗುತ್ತೆ. ಬಟ್ ಓನ್ಲಿ EV ಸ್ಕೂಟರ್, ಈ ಐಡಿಯಾ ಹೇಗೆ ಬಂತು? ಬೆಂಗಳೂರಿಗೆ ಏನು ಬೇಕಾಗಿದೆ ಇವಾಗ ಫ್ಯೂಚರಲ್ಲಿ? ವಿ ಹ್ಯಾವ್ ಸೀನ್ ದಟ್ ಡೆಲ್ಲಿ. ಕರೆಕ್ಟ್ ಸರ್. ನಾವು ಸ್ಟೇಟ್ ನೋಡ್ತಾ ಇದ್ದೀವಿ. ಫ್ಯೂಚರಲ್ಲಿ ಬೆಂಗಳೂರಿಗೆ ಇನ್ನು 10 ವರ್ಷ ಹೋದ್ರೆ ಉಸಿರಾಡೋಕ್ಕೆ ಗಾಳಿ ಸಿಗಲ್ಲ. ಸೊ ದಟ್ ಈಸ್ ವಾಟ್ ವಿ ನೀಡ್ EV ಇನ್ ಬ್ಯಾಂಗ್ಳೂರ್. ನಾಟ್ ಬ್ಯಾಂಗ್ಳೂರ್ ಅಲ್ಲ, ಎಂಟೈರ್ ವರ್ಲ್ಡಲ್ಲಿ EVಯಲ್ಲಿ ನಾವು ಇನ್ನೂ ಹಿಂದೆ ಇದ್ದೀವಿ. ಕಂಪೇರ್ ಮಾಡಿಕೊಂಡ್ರೆ ಅದರ್ ಸ್ಟೇಟ್ಗೆ, ಅದರ್ ಕಂಟ್ರೀಸ್ಗೆ ಕಂಪೇರ್ ಮಾಡಿಕೊಂಡ್ರು ಕೂಡ ಬೆಂಗಳೂರು EVಯಲ್ಲಿ ತುಂಬ ಹಿಂದೆ ಇದೆ. ಸೊ ಅಲ್ಲಿ ಅವಕಾಶ ಇದೆ ನಮಗೆ EVನ ತಗೊಂಬರೋಕ್ಕೆ. ಸೊ ವಿ ಆರ್ ಡೂಯಿಂಗ್ ದಟ್. ಯು ಆರ್ ದ ಫೌಂಡರ್ CEO. ಎಸ್. ಏನು ಕೆಲಸ ಮಾಡ್ತೀರಾ? ಆಸ್ ಅ CEO ಅಂದರೆ ಓನ್ಲಿ CEO ಕೆಲಸ ಇರಲ್ಲ, ಬಾಟಮಿಂದ ಟಾಪ್ವರೆಗೂ ಎಂಟೈರ್ ನೋಡ್ಕೊಬೇಕು. ರಿಸರ್ಚ್ ನೋಡ್ಕೊಬೇಕು, ಸೇಲ್ಸ್ ನೋಡ್ಕೋಬೇಕು, ಮಾರ್ಕೆಟಿಂಗ್ ನೋಡ್ಕೊಬೇಕು, ಮ್ಯಾನೇಜ್ಮೆಂಟ್ ನೋಡ್ಕೊಬೇಕು, ಫಿನಾನ್ಸ್ ನೋಡ್ಕೊಬೇಕು. ಸೊ ಎಂಟೈರ್ ವರ್ಕ್ ಇರುತ್ತೆ. CEO ಬರೀ ಅದು ವರ್ಡ್ ಮಾತ್ರ ಚಿಕ್ಕದಿದೆ, ಕೆಲಸ ತುಂಬ ದೊಡ್ಡದಿದೆ. ಸೊ ಇಂಡಿಯಾದಲ್ಲಿ ಪೆಟ್ರೋಲ್ ಡೀಸೆಲ್ ವೆಹಿಕಲ್ ಇರುವಾಗ, ಕರೆಕ್ಟ್? ಸೊ ನೀವು EVಗೆ ಬಂದದ್ದು ಹೇಗೆ? ಪೆಟ್ರೋಲ್ ಡೀಸೆಲ್ ಆವಾಗಿಂದನೂ ಬಂದಿದೆ, ಬಟ್ ಇವಾಗ ಬೇಕಾಗಿರೋದು EV ಇದೆ. ಸೊ ರಿನ್ಯೂವೇಬಲ್ ಎನರ್ಜಿ ಇಟ್ಸ್ ಮ್ಯಾಂಡೇಟ್ರಿ ಟು ಎವ್ರಿ ಒನ್ ನಾವು. ಯಾಕಂದರೆ ಪೆಟ್ರೋಲ್ ಡೀಸೆಲ್ ಯಾವಾಗ ಮುಗಿಯುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ, ಕರೆಕ್ಟ್ ಅಲ್ವಾ? ಸೊ EV ನೆಕ್ಸ್ಟ್ ಜನ್ರೇಷನ್ ಕಂಪಲ್ಸರಿ ಎಲ್ಲರೂ EVಗೆ ಬರಬೇಕು. ನಾಟ್ ಓನ್ಲಿ ಬೆಂಗಳೂರು, ಇಂಡಿಯಾ ಎಂಟೈರ್ ಏನು ವರ್ಲ್ಡ್ ಇದೆ. ಸೊ EVಗೆ ನಾವು ಬರಲೇಬೇಕಾಗಿದೆ, ಅನಿವಾರ್ಯತೆ ಇದೆ.
ಅದರಲ್ಲಿ ದಾರಿ ಇದೆ. ಎಂಡ್ ನಮಗೂ ಫ್ಯೂಚರ್ ಇದೆ. ಫ್ಯೂಚರ್ ಜೊತೆಗೆ ಸಮಾಜಕ್ಕೆ ಅದು ಅವಶ್ಯಕತೆ ಇದೆ. ತುಂಬಾ ಅವಶ್ಯಕ. ತುಂಬ ಅವಶ್ಯಕತೆ ಇದೆ. ಸೊ EV ಇನೋವೇಷನ್ ಮಾಡಲು ಯಾವುದಾದ್ರು ಮೂಮೆಂಟ್ ಅಥವಾ ಸ್ಟೋರಿ ಇದೆಯಾ? ಖಂಡಿತ ಸ್ಟೋರಿ ಇದೆ. ಒಂದು ಸ್ಟೋರಿ ಶೇರ್ ಮಾಡಿ ಸರ್. ತುಂಬ ಸ್ಟೋರಿ ಇದೆ. ನಾವು ಬೆಂಗಳೂರಿಗೆ ಬಂದಾಗ ಅಂದರೆ ನಾನು ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮನೆಲ್ಲ ಕಳ್ಕೊಂಡಿದ್ದೆ. ಒಬ್ಬ ಅನಾಥ ಅಂತ ಹೇಳ್ಕೊಬೋದು. ನಾನು ಸ್ಕೂಲ್ ಡೇಸಲ್ಲಿ ಅಪ್ಪ ಅಮ್ಮನ ಕಳ್ಕೊಂಡಿದ್ದೆ. ಬೆಂಗಳೂರಿಗೆ ಬಂದಿದ್ದು ನಾನೇನು ತೊಗೊಂಬರ್ಲಿಲ್ಲ. ಈವನ್ ನನ್ನ ಹತ್ರ ಬಸ್ ಚಾರ್ಜ್ ಕೂಡ ಇರಲಿಲ್ಲ ಬೆಂಗಳೂರು ಬಂದಾಗ. ಸೊ ಬಂದು ಯಾವುದೋ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ವಿ. ಬೈಕ್ ತೊಗೊಳ್ಳೋದೇ ಒಂದು ಡ್ರೀಮ್ ನಮಗೆ. ಆ್ಯಕ್ಚುಲಿ ನಾವು ಬೆಂಗಳೂರು ಬಂದು ಕೆಲ್ಸಕ್ಕೆ ಜಾಯ್ನ್ ಆದಾಗ ಒಂದು ಬೈಕ್ ಇಟ್ಕೊಳ್ಳೋದೇ ಡ್ರೀಮು. ಬೈಕ್ ತೊಗೊಳಕ್ಕೆ ಓಕೆ, ಲೋನಲ್ಲಿ ಹೆಂಗೋ ಬೈಕ್ ತೊಗೊಂಡ್ಬಿಡ್ತೀವಿ. ಪರ್ ಮಂತ್ EMI ಕಟ್ಟಬೇಕು, ಜೊತೆಗೆ ಮೇನ್ ಪೆಟ್ರೋಲ್ ಹಾಕ್ಬೇಕು. ಅವತ್ತಿನ ಪರಿಸ್ಥಿತಿಯಲ್ಲಿ ನಮ್ಗೆ ಬರೋ ಸಂಬಳ ಒಂದು 4,000 to 5,000 ಅಲ್ಲಿ 100 rupees ಪರ್ ಲೀಟರ್ ನಾವು 4,000 3,000 ಬರೇ ನನಗೆ ಪೆಟ್ರೋಲ್ಗೆ ಆಗೋದು. ಸೊ ಏನು ಮಾಡ್ಬೋದು ಇದಕ್ಕೆ ಸೊಲ್ಯೂಷನ್ ಏನು? ಫಸ್ಟ್ ನನಗೆ ಸೊಲ್ಯೂಷನ್ ಒಂದು EV ಬೈಕ್ ಇಟ್ಕೊಳ್ಳೋಣ ನಾನು ಅಂತ ನನ್ನ ಪ್ಲ್ಯಾನ್ ಇದ್ದಿದ್ದು. EV ಬೈಕ್ ಇಟ್ಕೊಳ್ಳೋಣ. ಅವಾಗ EV ಬೈಕ್ ತುಂಬ ಕಡಿಮೆ ರೇರ್ ಸಿಗೋದು, ತುಂಬ ಕಡಿಮೆ ರೇರು. ಸೊ ಒಂದು ಸೆಕೆಂಡ್ ಹ್ಯಾಂಡ್ನಲ್ಲಿ EV ತೊಗೊಂಡಿದ್ದೆ ನಾನು. ಆ್ಯಕ್ಚುಲಿ ಸೆಕೆಂಡ್ ಹ್ಯಾಂಡ್ ತೊಗೊಂಡು ಅದೊಂದು 6 ತಿಂಗಳು 1 ವರ್ಷ ಆವಾಗ ನಾನು ಯೋಚನೆ ಮಾಡಿದೆ, ಓಕೆ ನನಗೆ ಸೇವ್ ಆಗ್ತಾಯಿದೆಯಲ್ಲ, ಸೊ ನಾನು ಇದನ್ನು ಸಮಾಜಕ್ಕೆ ಕೊಡಬೇಕು ಅಂತ. ಅದರಲ್ಲಿ ಸುಮಾರು ಒಂದು ಡೆಲ್ಲಿಲಿ 1 ವರ್ಷ ನಾನು ಅದರಲ್ಲಿ ಕೆಲಸ ಮಾಡಿಕೊಂಡು ಹರಿಯಾಣ, ಗುರ್ಗಾಂವ್, ಎಂಟೈರ್ ಇಂಡಿಯಾ ಎಲ್ಲೆಲ್ಲಿ EV ಏನಾಗುತ್ತೆ, ಎಲ್ಲಿ ಕಡಿಮೆ ಸಿಗುತ್ತೆ, ಸೊ ಏನು ಮಾಡಿದ್ರೆ ನಮ್ಮ ಇಂಡಿಯಾದಲ್ಲಿ ಚೀಪೆಸ್ಟ್ ತೊಗೊಂಬರ್. EV ಅಂದರೆ ಇವಾಗ ಕಸ್ಟಮರ್ಗೆ ಏನಾಗಿದೆ 1.5 ಲಕ್ಷ ಆ ಕಾನ್ಸೆಪ್ಟೇ ಇಲ್ಲ. ಕರೆಕ್ಟ್, ಆ ಕಾನ್ಸೆಪ್ಟೇ ಇಲ್ಲ. ತುಂಬ ಕಡಿಮೆಗೆ ನಾವು ರೆಡಿ ಮಾಡ್ಬೋದು, ಬಟ್ ಅದನ್ನೆಲ್ಲರೂ ಬಿಸ್ನೆಸ್ ಆಗಿ ತೊಗೊತಿದ್ದಾರೆ. ಸೊ ನಾನು ಅದನ್ನು ಏನು ಮಾಡಿದೆ, ನನ್ನಂಥ ಮಿಡಲ್ ಕ್ಲಾಸ್ ರೀಚ್ ಮಾಡೋಕ್ಕೆ ಏನು ಮಾಡ್ಬೋದು ಅಂತ ಅದನ್ನು ತೊಗೊಂಬಂದಿದ್ದೀವಿ. ಇವತ್ತು ಎಂಟೈರ್ ಬೆಂಗಳೂರಲ್ಲಿ ಏನು EV ಸೇಲ್ ಆಗುತ್ತೆ, ನನ್ನ ಕಂಪ್ನಿ 50% ನಾನು ಒಬ್ಬನೇ ಸೇಲ್ ಮಾಡ್ತಾಯಿದ್ದೀವಿ. ಸೊ ನಿಮ್ಮ ಊರು ಯಾವುದು? ನಮ್ಮ ಸ್ವಂತ ಊರು ಬಿಜಾಪುರ, ನಾರ್ತ್ ಕರ್ನಾಟಕ. ನಾರ್ತ್ ಕರ್ನಾಟಕ. ಎಷ್ಟು ದೂರ? ಇಲ್ಲಿಂದ ಒಂದು 700 ಕಿಲೋಮೀಟರ್. 700 ಕಿಲೋಮೀಟರ್. ಸೊ ನಿಮ್ಮ ಚೈಲ್ಡ್ಹುಡ್ ಹೇಗಿತ್ತು ಸರ್? ಸರ್ ಚೈಲ್ಡ್ಹುಡ್ಡು ಕಷ್ಟ ಇತ್ತು. ಯಾಕಂದರೆ ನಮ್ಮದು ಮಿಡಲ್ ಕ್ಲಾಸ್ಗಿಂತ ಕೆಳಗಡೆ ಫ್ಯಾಮಿಲಿ. ಮಿಡಲ್ ಕ್ಲಾಸ್ಗಿಂತ ತಂದೆ ಸ್ವಲ್ಪ ಹ್ಯಾಂಡಿಕ್ಯಾಪ್ಟ್ ಇದ್ದರು, ತಾಯಿ ಒಬ್ಬರು, 4 ಜನ ಮಕ್ಕಳು. ಕಷ್ಟ ಅಂದರೆ ಅದು ಎಕ್ಸ್ಪ್ಲೈನ್ ಮಾಡೋಕ್ಕಲ್ಲ, ಅಷ್ಟು ಕಷ್ಟ ಆಯ್ತು ಆ್ಯಕ್ಚುಲಿ. ಸೊ ಅಲ್ಲಿಂದ ನಾವು ಓಕೆ ಸ್ವಲ್ಪ ದೊಡ್ಡವರು, ಇನ್ನು ಮಿಡಲ್ ಕ್ಲಾಸ್ ಮುಗ್ಸೋಕ್ಕಿಂತ ಮುಂಚೆ ತಂದೆ ತಾಯಿ ಇಬ್ಬರನ್ನ ಕಳ್ಕೊಂಡು ಸೊ ಊರಲ್ಲಿ ಜೀವನ ಕಟ್ಕೊಳ್ಳೋಕೆ ಸಾಧ್ಯನೇ ಇರಲಿಲ್ಲ. ಅಲ್ಲಿಂದ ನಾವು ಬೆಂಗಳೂರು ಅನಿವಾರ್ಯ ಬರಲೇಬೇಕಿತ್ತು. ಅಲ್ಲಿಂದ ಬಂದಿರೋ ಕಷ್ಟಗಳು, ಬೆಂಗಳೂರು ಬಂದು ಯಾವುದಾದ್ರು ಚಿಕ್ಕ ಪುಟ್ಟ ಕಾವೇರಿ ವಾಟರ್ ಲೈನ್ ಅಗಿಯೋ ಕೆಲಸಗಳು, ಮತ್ತು ಗಾರ್ಮೆಂಟ್ಸ್ ಕೆಲಸಗಳು, ಇದೆಲ್ಲ ಮಾಡಿಕೊಂಡು, ಬಟ್ ನನ್ನ ಮೈಂಡಲ್ಲಿ ಇದು ಓಕೆ ಒಂದು ಬಿಸ್ನೆಸ್ ಮ್ಯಾನ್ ಆಗಬೇಕು, ನಾನು ಬಿಸ್ನೆಸ್ ಮ್ಯಾನ್ ಆಗಬೇಕು. ತುಂಬ ಬಿಸ್ನೆಸ್ ಟ್ರೈ ಮಾಡಿದ್ದೀವಿ, ಏನೇನು ಮಾಡ್ಬೋದು, ಚಿಕ್ಕ ಪುಟ್ಟ ಬಿಸ್ನೆಸ್ ಹಿಡಿದು. ಸೊ ಇವತ್ತು ನಾವು ಒಂದು ಲೆವೆಲ್ಗೆ ಬಿಸ್ನೆಸ್ ಮಾಡ್ತಿದ್ದೀವಿ. ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಒಂದು ಹಂತಕ್ಕೆ ನಾನು ರೀಚ್ ಮಾಡಿದ್ದೀನಿ ಬಿಸ್ನೆಸ್. ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವಿ ಸರ್? ನನ್ನ 1-2-3 ಬಿಸ್ನೆಸ್ ಇದೆ. EV ನಮ್ಮದೇ ಮ್ಯಾನುಫ್ಯಾಕ್ಚರಿಂಗ್ ಇದೆ. ಜೈಪುರಲ್ಲಿ ಒಂದು ಫ್ಯಾಕ್ಟ್ರಿ ಮಾಡಿದ್ದೀವಿ. ಜೈಪುರ ಇದ್ರದ್ದು EV ಮ್ಯಾನುಫ್ಯಾಕ್ಚರಿಂಗ್, EV ಮ್ಯಾನುಫ್ಯಾಕ್ಚರಿಂಗ್ ಜೈಪುರಲ್ಲಿ ಒಂದು ಫ್ಯಾಕ್ಟ್ರಿ ಇದೆ. ಜೈಪುರಿಂದ ನಾವು ನಾರ್ತ್ ಇಂಡಿಯಾನ ಕವರ್ ಮಾಡ್ತಾ ಇದ್ದೀವಿ. ಬೆಂಗಳೂರಲ್ಲಿ EV ಮ್ಯಾನುಫ್ಯಾಕ್ಚರಿಂಗ್ ಇದೆ. ನೆಲಮಂಗಲಲ್ಲಿ ಒಂದು ಫ್ಯಾಕ್ಟ್ರಿ, ಇಲ್ಲಿಂದ ಸೌತ್ ಇಂಡಿಯಾ ಕವರ್ ಮಾಡ್ತಾ ಇದ್ದೀವಿ. ಸೊ ಅರೌಂಡ್ ಒಂದು 11 ಶೋರೂಮ್ಸ್ ಇದೆ ನಮ್ಮದೇ ಓನಾಗಿ. ಸೊ ಬೇರೆ ಬೇರೆ ಬಿಸ್ನೆಸ್ ಇದೆ. ಅರ್ತ್ ಮೂವರ್ಸ್ ಬಿಸ್ನೆಸ್ ಮಾಡ್ತಾ ಇದ್ದೀವಿ, JCB ಟಿಪ್ಪರ್ಸ್, ಅದೆಲ್ಲ ಬಿಸ್ನೆಸ್ ಇದೆ. ಸುಮಾರು 100 ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ ಇವತ್ತಿನ ಈ ಪರಿಸ್ಥಿತಿಗೆ. ಸೊ ನಡೀತಾ ಇದೆ ಜರ್ನಿ, ಬಟ್ ಇದು ಡೆಸ್ಟಿನೇಷನ್ ಅಲ್ಲ. ಇನ್ನು ಮುಂದೆ ಹೋಗಬೇಕು. ಅದ್ರ ಜೊತೆಗೆ ಸಹಕಾರ ಬೇಕು ನನಗೆ. ಸೊ ನಮ್ಮ ಸಕ್ಸಸ್ ಎಂಟೈರ್ ಟೀಮ್ ಜೊತೆಲಿ ಕಟ್ಕೊಂಡು ಹೋಗ್ತಾ ಇದ್ದೀನಿ, ನಡೀತಾ ಇದೆ, ಬಟ್ ಇನ್ನು ಮಾಡಬೇಕು. ಬಟ್ ನೌ ಯು ಆರ್ ಸಕ್ಸಸ್ಫುಲ್. ಹೌ ಯು ಸಿ ಯುವರ್ ಸೆಲ್ಫ್? ಐ ಆಮ್ ನಾಟ್ ಸಕ್ಸಸ್ಫುಲ್. ಇಟ್ಸ್ ಅ ಜರ್ನಿ ಆಫ್ ಸಕ್ಸಸ್ಫುಲ್. ಟಿಲ್ ನಾವು ನಾಟ್ ಸಕ್ಸಸ್ಫುಲ್. ಇಟ್ಸ್ ಅ ಜರ್ನಿ ಆಫ್ ಸಕ್ಸಸ್ಫುಲ್. ಸಕ್ಸಸ್ ಅನ್ನೋದು ಬರಲ್ಲ ಮನುಷ್ಯನಿಗೆ. ಸೊ ಸಕ್ಸಸ್ ಜರ್ನಿ, ಡೆಸ್ಟಿನಿ ತುಂಬ ದೊಡ್ಡದಿದೆ, ಬಟ್ ಸಕ್ಸಸ್ ಆಗಿದ್ದೀನಿ, ಜರ್ನಿಯಲ್ಲಿದ್ದೀನಿ ಇನ್ನು. ನಿಮ್ಮ ಮೊದಲ ಮೆಂಟರ್ ಯಾರು ಸರ್? ನಾನೇ. ಸೊ ಈ ಸೊಸೈಟಿಯಲ್ಲಿ ಬೆಳಿಬೇಕಂದ್ರೆ ಫಸ್ಟು ನಮಗೆ ನಾವೇನೆ ಮೆಂಟರ್ ಆಗಬೇಕು, ಅವಾಗೆ ನಾವು ಬೆಳೆಯೋಕ್ಕಾಗತ್ತೆ. ಸೊ 10 minutes ಚಾರ್ಜ್ ಮತ್ತು 100 ಕಿಲೋಮೀಟರ್ ರೇಂಜ್. ಎಸ್, ಕೇಳಲು ಮತ್ತು ಕಷ್ಟ ಇದೆ. 100% ಕಷ್ಟ ಇದೆ. ಸೊ ಇದನ್ನು ಹೇಗೆ ಮ್ಯಾನೇಜ್ ಮಾಡುತ್ತಿದ್ದೀರಾ? 100% ಕಷ್ಟ ಇದೆ. ಅದಕ್ಕೋಸ್ಕರ 6 ವರ್ಷ ರಿಸರ್ಚ್ ಮಾಡಿದ್ದೀವಿ. ಆ ಪ್ರೈಸಿಗೆ ಆ ಗಾಡಿ ಕೊಡಬೇಕಂತಲೇ 6 ವರ್ಷ ರಿಸರ್ಚ್ ಮಾಡಿದ್ದೀವಿ. ಏನಾಗ್ತದೆ, ಜನರು ಈಗ EV ಇಂಡಸ್ಟ್ರಿಯಲ್ಲಿ ಇರೋರು ಏನು ಮಾಡ್ತಿದ್ದಾರೆ, ಮಿಡಲ್ ಕ್ಲಾಸ್ ಜನನ ನೋಡ್ತಿಲ್ಲ. ಐದರ್ ತುಂಬ ಚೀಪೆಸ್ಟ್ ಕ್ವಾಲಿಟಿ ಕೊಡ್ತಿದ್ದಾರೆ, 2 ಮಾಡ್ತಿದ್ದಾರೆ. ಕಡಿಮೆ ಕೊಡಬೇಕಾ, ಚೀಪ್ ಕ್ವಾಲಿಟಿ ಕೊಡೋಣ.
ಸೊ ಕ್ವಾಲಿಟಿ ಕೊಡೋಣ, ಹೈ ಕ್ವಾಲಿಟಿ ಕೊಡ್ತಾರೆ. ಸೊ ವಿ ಹ್ಯಾವ್ ಟು ಮ್ಯಾನೇಜ್ ಎವ್ರಿಥಿಂಗ್. ರೈಟ್. ಸೊ ನಮ್ಮ ಸೆಗ್ಮೆಂಟ್ ಬಂದು ಮಿಡಲ್ ಕ್ಲಾಸ್, ಅಪ್ಪರ್ ಕ್ಲಾಸ್, ಲೋವರ್ ಕ್ಲಾಸ್ 3 ಮೆಂಬರ್ಸ್ ಇದ್ದಾರೆ. 3 ಮೆಂಬರ್ಸ್ಗೂ ನಾವು ಸರ್ವಿಸ್ ಕೊಡಬೇಕು. ಅಪ್ಪರ್ ಕ್ಲಾಸಿಗೆ ಏನು ಬೇಕೋ ಅದು ಕೊಡೋಣ, ಮಿಡಲ್ ಕ್ಲಾಸಿಗೆ ಏನು ಬೇಕು, ಲೋವರ್ ಕ್ಲಾಸಿಗೆ ಏನು ಬೇಕು. ವಿ ಹ್ಯಾವ್ ಬಿಸ್ನೆಸ್. ಮಿಡಲ್ ಕ್ಲಾಸ್ ಪೀಪಲ್ಗೆ ಏನಿದೆ, 1.5 ಲಕ್ಷ ಕೊಟ್ಟು ಅಫೋರ್ಡ್ ಮಾಡೋಕ್ಕಾಗಲ್ಲ. ಸೊ ಅವ್ರ ಹತ್ರ ಬಜೆಟು ಕಮ್ಮಿ ಇದೆ, ಬಟ್ ದೇ ನೀಡ್ ಅ ಬೈಕ್ ಆ್ಯಂಡ್ ಕ್ವಾಲಿಟಿ ದೇ ನೀಡ್. ಆ್ಯಂಡ್ ದೇ ಡೋಂಟ್ ಹ್ಯಾವ್ ಅ ಟೈಮ್. ಮೇನ್ ಇಂಪಾರ್ಟೆಂಟು, ಅವ್ರ ಹತ್ರ ನಂಗೆ 6 ಅವರ್ ಚಾರ್ಜ್ ಹಚ್ಕೊಂಡು ಕುತ್ಕೊಳ್ಳೋಕೆ ಟೈಮ್ ಇಲ್ಲ. ಸೊ ಏನಾಗಿದೆ, ಇವಾಗ ಒಬ್ಬ ಝೊಮ್ಯಾಟೊ ಲೈಕ್ ಒಬ್ಬ ಸ್ವಿಗ್ಗಿ, ಝೊಮ್ಯಾಟೊ ಒಬ್ಬ ಹುಡುಗ ಫೀಲ್ಡ್ ವರ್ಕ್ ಮಾಡ್ತಿದ್ದಾನಂದರೆ, ಸೊ ಅವನು ಒಂದು 100 ಕಿಲೋಮೀಟರ್ ನಾವು ವೆಹಿಕಲ್ ಕೊಡ್ತಾ ಇದ್ದೀವಿ. ಒಂದು ಮಧ್ಯಾಹ್ನವರೆಗೆ ಅವನೊಂದು 85 100 ಕಿಲೋಮೀಟರ್ ಓಡಿಸ್ತಾನೆ. ಸೊ ಆಫ್ಟರ್ನೂನ್ ಅವನಿಗೆ 4 ಅವರ್ ಟೈಮ್ ಇಲ್ಲ. ಸೊ ಇಮಿಡಿಯೇಟ್ ಅವ್ನು ಮತ್ತೆ ಜಾಬ್ಗೆ ಹೋಗ್ಬೇಕಂದ್ರೆ ಅವ್ನು ಲಂಚ್ ಮಾಡೋ ಟೈಮಲ್ಲಿ ಒಂದು 10 ಮಿನಿಟ್ಸಲ್ಲಿ ಗಾಡಿ ಚಾರ್ಜ್ ಆದರೆ ಅವ್ನು ಮತ್ತೆ ಅರ್ಧ ಲೈಫ್ ದುಡಿತಾನೆ ಅಲ್ಲಿಗೆ. ಸೊ ವಿ ಹ್ಯಾವ್ ಕಾನ್ಸೆಪ್ಟ್ ದ್ಯಾಟ್. ಆ್ಯಂಡ್ ಅವನಿಗೆ 1.5 ಲಕ್ಷ ಕೊಟ್ಟು ತೊಗೊಳಕ್ಕೆ ಆ ಪ್ರೈಸ್ ಇಲ್ಲ. ಅವ್ನ ಲೈಫ್ ಎಷ್ಟಿದೆ, ಒಂದು 50,000 60,000 ಅಲ್ಲೇ ಅವ್ನ ಗಾಡಿ ಬೇಕು, ಬಟ್ ಲೈಫು ನಡಿಬೇಕು. ಅದನ್ನು ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಸೊ ನೀವು ಇದರ ಪ್ರೈಸ್ 75,000 ಹೌದು. ಹೇಗೆ ತಂದ್ರಿ? ನಾವು ಯಾವುದನ್ನು ಇಂಡಿಯಾದಲ್ಲಿ ಕಡಿಮೆಗೆ ಮಾಡ್ಬೋದು, ಯಾವುದನ್ನು ಔಟ್ಸ್ಕರ್ಟಿಂದ ತೊಗೊಂಬಂದು ಎಷ್ಟು ಚೀಪೆಸ್ಟ್ ಮಾಡೋಕ್ಕೆ ಸಾಧ್ಯನೋ ಬೆಟರ್ ಕ್ವಾಲಿಟಿ. ನಾನು ಕ್ವಾಲಿಟಿಯಲ್ಲಿ ಕೂಡ ಕಾಂಪ್ರಮೈಸ್ ಆಗಲ್ಲ ನಾವು. ಕ್ವಾಲಿಟಿ, ಯಾಕಂದರೆ ಕ್ವಾಲಿಟಿ ಕೊಟ್ಟಿಲ್ಲ ಅಂದರೆ ಫ್ಯೂಚರ್ ಇಲ್ಲ ಕಂಪ್ನಿಗೆ. ಕರೆಕ್ಟ್. ಸೊ ಕ್ವಾಲಿಟಿ 100% ಕೊಡಲೇಬೇಕು, ಬಟ್ ಪ್ರೈಸು ಕಡಿಮೆ ಕೊಡಬೇಕು. ಸೊ ವಿ ಹ್ಯಾವ್ ರಿಸರ್ಚ್ ವಾಟ್ ವಿ ಕ್ಯಾನ್ ಡು ಬೆಸ್ಟ್, ದಟ್ ವಿ ಹ್ಯಾವ್ ಕಮ್ ಅಪ್. ಯು ಆರ್ ನಾಟ್ ಫೇಸಿಂಗ್ ಎನಿ ಪ್ರಾಬ್ಲಮ್ ಫಾರ್ ದಟ್ ಫೈರ್ ಆ್ಯಂಡ್ ಆಲ್? ನಾಟ್ ಎಟ್, ಬಟ್ ರಿಸ್ಕ್ ಇದೆ. ಬಟ್ ಏನಾಗಿದೆ, ಅದ್ರ ಮೇಲೆ ನಾವು ರಿಸರ್ಚ್ ಮಾಡಿದ್ದೀವಿ. ಓಕೆ, ಕಸ್ಟಮರ್ಗೊಂದು EV ಯೂಸ್ ಮಾಡೋ ಕಸ್ಟಮರ್ಗೆ ಒಂದು ಭಯ ಇರುತ್ತೆ, ಫೈರ್ ಆದರೆ ಹೇಗೆ ಮಾಡ್ಬೋದು ಅಂತ. ಬಟ್ 100% ನಾವು ಒಂದು ಕಾರ್ ತೊಗೊಂಬಂದಿರ್ತೀವಿ, ಆಕ್ಸಿಡೆಂಟ್ ಆಗುತ್ತಲ್ವಾ, ಸೇಮ್ ಆ್ಯಸ್ ಇಟ್ ಈಸ್. ಆಕ್ಸಿಡೆಂಟ್ ಆಗಬಾರ್ದು ಅಂದರೆ ನಾವು ಏನು ಮಾಡ್ತೀವಿ, ವಿ ಹ್ಯಾವ್ ಅ ಬ್ರೇಕ್. ಅದಕ್ಕೆ ಒಂದು ರೂಲ್ ಇದೆ, ಹೀಗೆ ಓಡಿಸ್ಬೇಕು, ರೈಟ್ ಸೈಡಲ್ಲೇ ಹೋಗಬೇಕು, ಬ್ರೇಕ್ ಹಾಕಬೇಕು, ಎದುರುಗಡೆ ಬಂದ ಇಂಡಿಕೇಟ್ ಕೊಡು. ಸೊ ಯು ಹ್ಯಾವ್ ಅ ರೂಲ್ಸ್. ಸೇಮ್ ಆ್ಯಸ್ ಇಟ್ ಈಸ್ ವಿ ಹ್ಯಾವ್ ಅ ರೂಲ್ಸ್. ಇಷ್ಟೇ ಅವರ್ ಚಾರ್ಜ್ ಇಡಬೇಕು, ಇಷ್ಟೇ ಅವರ್ ಅದನ್ನು ಯೂಸ್ ಮಾಡಬೇಕು, ಹೀಗೆ ಇರುತ್ತೆ. ಅದಕ್ಕೊಂದು ರೂಲ್ಸ್ ಇರುತ್ತೆ. ವಿ ನೀಡ್ ಟು ಫಾಲೋ ಅಪ್ ದ್ಯಾಟ್. ಕರೆಕ್ಟ್. ಅಬ್ಸಲ್ಯೂಟ್ಲಿ ರೈಟ್. ಸೊ ಲಾಂಗೆಸ್ಟ್ ರೈಡಲ್ಲಿ ಕಂಫರ್ಟ್ ಇರುತ್ತಾ? 100%. ಯಾರು ಅದರ ಬಗ್ಗೆ ಕಂಪ್ಲೇಂಟ್ ಮಾಡಲ್ಲ? 100%. ಯಾಕಂದರೆ ನಮ್ಮ ರೋಡ್ಸ್ ನನಗೆ ಗೊತ್ತಿದೆ. ಅದೇ ರೋಡಲ್ಲಿ ನಾನು ಓಡಾಡ್ತೀನಿ ಅಲ್ವಾ, ಆ ರೋಡಿಗೆ ಏನು ಕಂಫರ್ಟ್ ಬೇಕು ಅಂತ ಫಸ್ಟ್ ನಾನು ಕಂಫರ್ಟ್ ಆಗಿದ್ರೆ ನನ್ನ ಕಸ್ಟಮರ್ ಕಂಫರ್ಟ್ ಆಗಿರ್ತಾರೆ. ಸೊ ದ್ಯಾಟ್ ಈಸ್ ಇಂಪಾರ್ಟೆಂಟ್. ಸೊ ನೀವು ಲಾಂಗೆಸ್ಟ್ ಡ್ರೈವ್ EV ಅಲ್ಲಿ ಎಷ್ಟು ಹೊತ್ತು ಮಾಡಿದ್ದೀರಾ? ಅದು ಹೇಳಿದ್ರೆ ಯಾರು ನಮ್ಮಲ್ಲ. ಆಲ್ಮೋಸ್ಟ್ ನಮ್ಮ ಊರಿಗೆ ಹೋಗಿದ್ದೀನಿ 700 ಕಿಲೋಮೀಟರ್ ಟ್ರೈ ಮಾಡೋಕ್ಕೋಸ್ಕರ. 700 ಕಿಲೋಮೀಟರ್ ಟ್ರೈ ಮಾಡೋಕ್ಕೋಸ್ಕರ 10 ಮಿನಿಟ್ ಚಾರ್ಜ್ ಹೇಗೆ ಬರುತ್ತೆ. ಸೊ ನನಗೆ ಆಗುತ್ತಾ, ಓಡುತ್ತಾ? ಯಾಕಂದರೆ ಸುಮಾರು ಒಂದು 7-8 ವರ್ಷ ನಾವು ಕಷ್ಟಪಟ್ಟು ನಾವು ಎಂಟೈರ್ ಇಂಡಿಯಾ ಕವರ್ ಮಾಡೋಕ್ಕೆ ಹೊರಟಿದ್ದೀವಿ. ಸ್ವತಃ ನಾನೇ ಎಕ್ಸ್ಪೀರಿಮೆಂಟ್ ಮಾಡಿಲ್ಲ ಅಂದರೆ ಮಾಡೋಕ್ಕಾಗಲ್ಲ. ಸೊ ಐ ನೀಡ್ ಟು ಎಕ್ಸ್ಪೀರಿಮೆಂಟ್. ಸೊ ಕಸ್ಟಮರಿಗೆ ನಾಳೆ ಯಾರೋ ಕಸ್ಟಮರ್ ತುಂಬ ದೂರ ಹೋದಾಗ ಅವ್ನಿಗೆ ಏನೋ ಪ್ರಾಬ್ಲಮ್ ಬಂದು ಅಂದರೆ ಅದನ್ನು ಹೇಗೆ ಸಾಲ್ವ್ ಮಾಡಬೇಕು ಅಂತ ನನಗೆ ಗೊತ್ತಿದ್ದರೆ ಅವನಿಗೆ ನಾನು ಕೊಡೋಕ್ಕಾಗತ್ತೆ. ಸೊ ವಿ ಹ್ಯಾವ್ ಟ್ರೈಡ್ ದ್ಯಾಟ್. ಸೊ ಇಂಡಿಯಾದಲ್ಲಿ EV ಮಾರ್ಕೆಟ್ ತುಂಬ ಕ್ರೌಡೆಡ್, ಕರೆಕ್ಟ್? ಸೊ ಲೈಕ್ ಓಲಾ ಈಸ್ ದೇರ್, ಊಬರ್ ಈಸ್ ದೇರ್, ಆರ್ ಓಲಾ, ಬಜಾಜ್ ಆ್ಯಂಡ್ ಏಥರ್, 3 ಮೇಜರ್ ಪ್ಲೇಯರ್ಸ್ ಆರ್ ದೇರ್, ರೈಟ್? ಕಾಂಪಿಟೇಟರ್. ಸೊ ನೀವು ಬಿಲ್ಕರ್ ಅನ್ನು ಹೇಗೆ ಪೊಸಿಷನ್ ಮಾಡುತ್ತೀರಾ? ನಾವು ದೊಡ್ಡ ಬ್ರ್ಯಾಂಡ್ ಇದೆ ಅಂತ ನಮ್ಮ ಬ್ರ್ಯಾಂಡ್ನ ನಾನು ಚಿಪ್ಪಾಗಿ ಹೇಳಲ್ಲ. ನಮ್ಮದು ಬ್ರ್ಯಾಂಡೇ ಹೇಗಿದೆ. ಬೇರೆ ಬ್ರ್ಯಾಂಡ್ ಅವ್ರು ಏನು ಕಾಂಪಿಟೇಷನ್ ಕೊಡ್ತಾರೆ ಅದಕ್ಕೆ ನಾನು ಕಾಂಪಿಟೇಷನ್ ಕೊಡ್ತಾ ಇದ್ದೀನಿ. ಬೇರೆ ಬ್ರ್ಯಾಂಡ್ ಅವ್ರ ಗಾಡಿ ಚಾರ್ಜಕ್ಕೆ 5 ಅವರ್ ಬೇಕು, ನಾನು 10 ಮಿನಿಟ್ಸಲ್ಲಿ ಮಾಡ್ತಾ ಇದ್ದೀನಿ. ಬೇರೆ ಬ್ರ್ಯಾಂಡ್ ಅವ್ರ ಗಾಡಿ ತೊಗೋಬೇಕಾದ್ರೆ 1.5 ಲಕ್ಷ ಬೇಕು, ನಾನು 50,000 ರೂಪಾಯಿ ಕೊಡ್ತಾ ಇದ್ದೀನಿ. ಸೇಮ್ ಕ್ವಾಲಿಟಿ ಗಾಡಿ ನಾನು ಕೊಡ್ತಾ ಇದ್ದೀನಿ, ಅವ್ರಿಗಿಂತ ಸರ್ವಿಸ್ ಬೆಟ್ರ್ ಕೊಡ್ತಾ ಇದ್ದೀನಿ. ಸೊ ಕಸ್ಟಮರ್ಗೆ ಏನು ಬೇಕೋ ಅದನ್ನು ನಾನು ಕೊಡ್ತಾ ಇದ್ದೀನಿ. ಅವರು ಬೇರೆ ಬ್ರ್ಯಾಂಡ್ ಅವ್ರಿಗೆ ಏನು ಬೇಕೋ ಅದನ್ನು ಕೊಡ್ತಾ ಇದ್ದಾರೆ. ನಾನು ಕಸ್ಟಮರ್ಗೆ ಏನು ಬೇಕೋ ಅದನ್ನು ಕೊಡ್ತಾ ಇದ್ದೀನಿ. ದಟ್ ಈಸ್ ದ ಡಿಫ್ರೆಂಟ್. ಕರೆಕ್ಟ್. ಸೊ ನಿಮ್ಮ ಟಿಪಿಕಲ್ ಕಸ್ಟಮರ್ ಯಾರು ಸರ್? ಲೈಕ್ ಕಾಲೇಜ್ ಸ್ಟೂಡೆಂಟ್ಸ್, ಪ್ರೊಫೆಷನಲ್ಸ್ ಅಥವಾ ಫ್ಯಾಮಿಲೀಸ್? ಎವ್ರಿವನ್, ಎಲ್ಲರೂ, ಎಲ್ಲ ಸೆಗ್ಮೆಂಟ್. ಸೊ ವಿ ಹ್ಯಾವ್ 3-4 ಮಾಡಲ್ಸ್. ನಾನು ಅದನ್ನೇ ಇಲ್ಲ ರೀಸೆಂಟ್ ನಾವು ಏನು ಮಾಡಿದ್ವಿ, ಯಾರಿಗೆ ಏನು ಬೇಕು. 75,000 ಪ್ರೈಸ್ ದ ಚೀಪೆಸ್ಟ್ ಆರ್ ದೇರ್ ಇಸ್ 3 ಸೆಗ್ಮೆಂಟ್? There will be a 3 segment actually. So it is start from 45,000. Okay. It's a middle 75 up to 1 lakh we have. So not more than 1 lakh. We are not exceeded. So maximum budget is 1 lakh. And we have all the facilities. We have loan facility. Ella facility kuda. Loan facility idea. Everything. Enter pan India alli. Now first time loan facility. Non-registered vehicle ge kodta idhi. Correct. So ನಿಮ್ಮ ಮೊದಲು ದಿನ ನೆನಪಿದೆಯಾ ಸರ್? ಖಂಡಿತ. ಫುಲ್ ನೆನಪಿದೆ.
ಸಮ್ ಟೈಮ್ ನಾನು ತುಂಬ ಇದು ಅನಿಸಿದಾಗ ಅದನ್ನು ನೆನೆಸ್ಕೊತೀನಿ. ತುಂಬ ಏನಾದರೂ ಖರ್ಚು ಮಾಡೋಕ್ಕೆ ಹೋಗಿ ನಾನು ಸಮ್ ಟೈಮ್ ಹೇಗೆ ಫೀಲ್ ಆಗುತ್ತಂದರೆ, ಹೋಗಿ ಒಂದು 50,000 ಏನೋ ಖರ್ಚು ಮಾಡಿ ಬಂದುಬಿಟ್ಟಿರ್ತೀನಿ. ಅವತ್ತು ಈವ್ನಿಂಗ್ ನಾನು ನೆನೆಸ್ಕೊತೀನಿ, ಹೌ ಇಸ್ ಮೈ ಚೈಲ್ಡ್ಹುಡ್. ಅವತ್ತಿನ ದಿನ ನಂಗೆ 50,000 ಹೇಗೆ ಕಾಣಿಸ್ತಾ ಇತ್ತು. ಇವತ್ತು ನಾನು 50,000 ಒಂದು 10 ಮಿನಿಟ್ಸಿಗೆ ಹೋಗಿ ನಾನು ಖರ್ಚು ಮಾಡಿ ಬಂದೆ. ಅವತ್ತಿನ ದಿನ 50,000ಕ್ಕೆ ನನ್ನ ತಂದೆ ತಾಯಿ ಎಷ್ಟು ಕಷ್ಟಪಡ್ತಿದ್ರು, ನಾನು 50,000 ನೋಡೋಕ್ಕೆ ಎಷ್ಟು ವರ್ಷ ವೆಯ್ಟ್ ಮಾಡಿದ್ದೀನಿ ಅಂತ. ಸಮ್ ಟೈಮ್ ಅದಕ್ಕೆ ಹೋಗ್ತೀನಿ ನಾನೇನಂದರೆ, ಆ ಈಗೋ ನನ್ನಲ್ಲಿ ಬರಬಾರ್ದು ಅಂತ. ನನ್ನ ಹತ್ರ ಇವತ್ತು ನಾನು ಕ್ರೋರ್ಸ್ ಟುಗೆದರ್ ನಾನು ಸಂಪಾದನೆ ಮಾಡಿದ್ದೀನಿ ಅನ್ನೋ ಈಗೋ ಬರಬಾರ್ದು ಅಂದರೆ ವಿ ಹ್ಯಾವ್ ಟು ಗೋ ಫಾರ್ ಚೈಲ್ಡ್ಹುಡ್. ಅದನ್ನು ನಾನು ನೆನೆಸ್ಕೊಂಡಾಗ ಆ ಈಗೋ ಬರಲ್ಲ. ಸೊ ನಿಮಗೆ ಹೇಗೆ ಮೋಟಿವೇಶನ್ ಸಿಗುತ್ತೆ ಸರ್? ಮೋಟಿವೇಶನ್ ನಮಗೆ ನಾವೇ ತಗೊಬೇಕು. ನಮ್ಮ ಜೀವನ ಹೇಗೆ ಬಂದಿದೆ ಅಂತ ನೆನೆಸ್ಕೊಬೇಕು. ಬಟ್ ನಾನು ಸ್ವಾಮಿ ವಿವೇಕಾನಂದ ಫಾಲೋವರ್ಸ್. ನಾನು ಆಲ್ಮೋಸ್ಟ್ ಅವ್ರದ್ದು ಫಾಲೋ ಮಾಡ್ತೀನಿ. ಹೇಗಿದೆ ಲೈಫು, ಹೇಗೆ ಚೇಂಜ್ ಮಾಡ್ಕೊಬೇಕು, ಏನು ಸಾಧ್ಯ ಈ ಸೊಸೈಟಿಯಲ್ಲಿ ಬದುಕೋಕ್ಕೆ, ಹೇಗೆ ಬದುಕಬೇಕು, ಅದೊಂದು ಇಂಪಾರ್ಟೆಂಟು. ಸೊ ಆಸ್ ಆಫ್ ನೌ ಯು ಆರ್ ಸಕ್ಸಸ್ಫುಲ್. ಸೊ ನೀವು ಯಾವಾಗ ನಿಮ್ಮ ಬಗ್ಗೆ ಪ್ರೌಡ್ ಅನಿಸುತ್ತೆ ಸರ್? ನನ್ನ ಬಗ್ಗೆ ನನಗೆ ಪ್ರೌಡ್ ಇದೆ, ಖಂಡಿತ ಇದೆ. ಓಕೆ, ನಿಮ್ಮ ಲೈಫ್ ಟರ್ನಿಂಗ್ ಪಾಯಿಂಟ್ ಯಾವುದು? ನನ್ನ ಲೈಫ್ ಟರ್ನಿಂಗ್ ಪಾಯಿಂಟ್ ನಾನು ಬೆಂಗಳೂರು ಬಂದಿದ್ದು. ಬೆಂಗಳೂರು ಬಂದಿತ್ತು ವಿಚ್ ಆಲ್ಮೋಸ್ಟ್ 20 years ಬ್ಯಾಕ್. ಅದು ತುಂಬ ಚಿಕ್ಕ ವಯಸ್ಸೆಲ್ಲ. ಒಂದು ಸ್ಟೋರಿ ಶೇರ್ ಮಾಡಿ ವೆನ್ ಯು ಕೇಮ್ ಟು ಬೆಂಗಳೂರು. ಅರೌಂಡ್ 2002-2004 ನಾನು PUC ಐ ಥಿಂಕ್ಸು. ಸೊ ನಮ್ಮ ಫಾದರ್ ಎಕ್ಸ್ಪೈರ್ ಆಗಿದ್ರು. ಆಲ್ಮೋಸ್ಟ್ 2 years ಲೈಫ್ ನನಗೆ ಆಗಿಲ್ಲ. ಆಮೇಲೆ ನಮ್ಮ ಫಾದರ್ ಎಕ್ಸ್ಪೈರ್ ಆದಮೇಲೆ ನಮ್ಮ ಮದರು ಕೂಡ ಆಲ್ಮೋಸ್ಟ್ ಒಂದು 2 years ಎಕ್ಸ್ಪೈರ್ ಆದರು. ಅಲ್ಲಿ ಲೈಫ್ ತುಂಬ ಕಷ್ಟ ಆಯಿತು. ಯಾರು ನಮ್ಮನ್ನು ಮಾತಾಡ್ಸೋಕ್ಕೂ ರೆಡಿ ಇರಲಿಲ್ಲ ಊರಲ್ಲಿ. ಅದರಿಂದ ಆಚೆ ಬರೋಕ್ಕೆ ನನಗೆ ಆಗ್ತಿಲ್ಲ. ಯಾಕಂದರೆ ಆ ವಯಸ್ಸಲ್ಲಿ ನಮ್ಮೂರಲ್ಲಿ ದುಡಿಮೆ ಇಲ್ಲ. ಚಿಕ್ಕ ಹಳ್ಳಿ ನಮ್ಮದು, ಯಾವುದು ಕೆಲಸ ಇಲ್ಲ. ಸಿಕ್ಕಾಪಟ್ಟ ಹೋಟ್ಲಲ್ಲಿ ಕೆಲಸ ಮಾಡಬೇಕು, ಇಲ್ಲ ಡೈಲಿ ಕೆಲಸಕ್ಕೆ ಹೋಗ್ಬೇಕು ತೋಟಕ್ಕೆ. ಯಾರ್ದಾರು ತೋಟಕ್ಕೆ ಹೋದರೆ ಅದ್ರ ಮೇಲೆ ಜೀವನ. ಬಟ್ ನನಗೆ ಆ ಲೈಫ್ ಇರಲಿಲ್ಲ. ನನ್ನ ಡ್ರೀಮೇ ಬೇರೆ ಇತ್ತು. ಸೊ ಐ ಹ್ಯಾವ್ ಟು ಬಿ ಸಕ್ಸಸ್ ಇನ್ ಮೈ ಲೈಫ್. ಸೊ ಯೋಚನೆ ಮಾಡಿದೆ. ಆ್ಯಕ್ಚುಲಿ ಆವತ್ತಿನ ದಿನ ನಾನು ಬೆಂಗಳೂರು ಬರೋಕ್ಕೂ ಬಸ್ ಇರಲಿಲ್ಲ. ನಾನು ಆ ಪರಿಸ್ಥಿತಿಯಲ್ಲಿ ನಾನು ಬಂದು ಯಾವುದೋ ಹೋಟ್ಲಲ್ಲಿ ಸ್ವಲ್ಪ ದಿನ ಕೆಲಸ ಮಾಡಿಕೊಂಡು, ಆಮೇಲೆ ಯಾವುದೋ ಫ್ಯಾಕ್ಟ್ರಿಲಿ ಕೆಲಸ ಮಾಡಿ, ಯಾವುದೋ ಕಾವರ್ ವಾಟರ್ ಲೈನ್ ಆಗಿತ್ತು. 20 rupees per meter ಕೆಂಗೇರಿಯಿಂದ BL ಸರ್ಕಲ್ವರೆಗೂ ಸುಮಾರು 1.5 ವರ್ಷ 1 ಮೀಟ್ರಿಗೆ 15 ರೂಪಾಯಿ ನೆಲ ಆಗ್ದಿದ್ದೀವಿ. ಆ ಕಷ್ಟಗಳೆಲ್ಲ ನೆನೆಸ್ಕೊಂಡು ನನಗೆ ಅನ್ನಿಸ್ತಾ ಇತ್ತು, ಸೊ ಐ ಹ್ಯಾವ್ ಟು ಬಿಲ್ಡ್ ಮೈ ಲೈಫ್ ಇನ್ ಬ್ಯಾಂಗ್. ಸೊ ಅಲ್ಲಿಂದ ಬಂದು ಮಾಡಿದ್ದೀವಿ, ಸಕ್ಸಸ್ ಆಗಿದ್ದೀನಿ ಅಂತಲ್ಲ. ಸೊ ಇನ್ನೂ ತುಂಬ ಇದೆ. ಸೊ ಈ ಫೀಲ್ಡ್ನಲ್ಲಿ ಓಕೆ, EV ಫೀಲ್ಡ್, ಓಕೆ, ಈ ಫೀಲ್ಡಲ್ಲಿ ಕಷ್ಟ ಯಾವುದು ಸರ್? EV ಫೀಲ್ಡಲ್ಲಿ ಎಲ್ಲನೂ ಕಷ್ಟ ಇದೆ. ಮಾರ್ಕೆಟಿಂಗ್ ಕಷ್ಟ ಇದೆ, ಡೆವಲಪ್ಮೆಂಟ್ ಕಷ್ಟ ಇದೆ, ಕಾಂಪಿಟೇಟಿವ್ ಕಷ್ಟ ಇದೆ. ಬಟ್ ಕಷ್ಟ ಇಲ್ಲದೆ ಇರೋ ಬಿಸ್ನೆಸ್ ಯಾವುದೂ ಇಲ್ಲ. ಎಲ್ಲ ಬಿಸ್ನೆಸ್ಸಲ್ಲೂ ಕಷ್ಟ ಇದೆ. ಬಟ್ ಕಷ್ಟ ಇದೆ ಅಂತ ಬಿಸ್ನೆಸ್ ಮಾಡದೇ ಇರೋಕ್ಕಾಗಲ್ಲ. ಸೊ ವಿ ಹ್ಯಾವ್ ಟು ಫೇಸ್ ಇಟ್. ವಿ ಹ್ಯಾವ್ ಟು ಬಿ ರೆಡಿ ಫಾರ್ ದ್ಯಾಟ್. ಕರೆಕ್ಟ್. ಸೊ ಆಸ್ ಆಫ್ ನೌ ಜನರಿಗೆ EV ಅಡಾಪ್ಷನ್ ಬಗ್ಗೆ ಇನ್ನೂ ಹೆಜಿಟೇಷನ್ ಇದೆ. ಖಂಡಿತ ಕರೆಕ್ಟ್. ಸೊ ಯಾವುದಾದ್ರೂ ಬಿಗ್ಗೆಸ್ಟ್ ಮಿತ್ ಇದೆಯಾ ದಟ್ ಯು ವಾಂಟ್ ಟು ಬ್ರೇಕ್? ಒಂದು ನಾನು ಜನಗಳು ಹೇಳಕ್ಕೆ ಹೋಗ್ತಾ ಇರೋದೇನೆಂದರೆ, EV ಈಸ್ ಅ ಫ್ಯೂಚರ್ ಫಾರ್ ಎವ್ರಿ ಒನ್. ಹೇಗಿದೆ ಅಂದರೆ, ನಮ್ಮ ಫ್ಯಾಮ್ಲಿ ಮುಂದಕ್ಕೆ ಸೆಕ್ಯೂರ್ ಆಗಿರ್ಬೇಕಂದ್ರೆ EV ಬೇಕು. ಸೊ EVಯಲ್ಲಿ ಏನು ನೆಗೆಟಿವ್ ಥಿಂಕ್ ಮಾಡ್ತಾಯಿದ್ರು, ಎಲ್ಲ ಇಂಡಸ್ಟ್ರಿ, ನಮ್ಮದು ಒಂದೇ ಅಂತಲ್ಲ, ಎಲ್ಲ ಇಂಡಸ್ಟ್ರಿ ಅದರಿಂದ ಕಮ್ಔಟ್ ಆಗಿದ್ದಾರೆ ಈಗ. ಸೊ ಏನು ನೆಗೆಟಿವ್ ಇತ್ತು, ಫೈರ್ ಆಗುತ್ತೆ, ಅದಾಗುತ್ತಿದೆ, ಅದರಿಂದ ಎಲ್ಲರೂ ಆಚೆ ಬಂದಿದ್ದಾರೆ. ಹ್ಯಾವ್ ಸೇಫ್ಟಿ. ಎಲ್ಲರೂ ಆ ಸೇಫ್ಟಿ ಪ್ರೊಡ್ಯೂಸ್ನ ಆಲ್ರೆಡಿ ತೊಗೊಂಬಂದಿದ್ದಾರೆ, ಎಕ್ಸಿಕ್ಯೂಟಿವ್ ಮಾಡಿದ್ದಾರೆ. ಬಟ್ ಅದಕ್ಕೆ ಜನಕ್ಕೆ ಅರ್ಥ ಆಗ್ತಿಲ್ಲ. ಸೊ ಅದೇ ನಮ್ಮ ಜನಕ್ಕೆ ಹೇಗಿದೆ ಅಂದರೆ, ಅಜ್ಜಿ ಕಥೆನೇ ನೆನಪಿರುತ್ತೆ ಇನ್ನು, ಓ ಹಾಗಾಗತ್ತೆ. ಬಟ್ ಅದರಿಂದ ಎಲ್ಲ ಆಚೆ ಬಂದಿದ್ದೀವಿ ನಾವು. ಆ ಜನಗಳಿಗೆ ಅದನ್ನು ಹೇಳಬೇಕಷ್ಟೆ. ಸೊ EV ಇಸ್ ದ ಸೇಫೆಸ್ಟ್ ವೆಹಿಕಲ್ ಆಸ್ ಆಫ್ ನೌ. As of now, for daily commute, right? Daily commute. For internal city commute and all. They can use easily. Without pollution, more than important is expensive. So entire month they can spend around 300 rupees. That's it. ಅಷ್ಟ. How? Okay, so ಬಿಲ್ಕರ್ ಬರೀ ವೆಹಿಕಲ್ ಕಂಪ್ನಿನ ಅಥವಾ ಲಾಂಗರ್ ಗ್ರೀನ್ ಲೈಫ್ ಸ್ಟೈಲ್ ಮೂವ್ಮೆಂಟ್ ಏನಾದರೂ ಇದೆಯಾ? 100%. ಬಿಲ್ಕರ್ ಇಟ್ಸ್ ನಾಟ್ ಓನ್ಲಿ EV ಕಂಪನಿ, ಇಟ್ಸ್ ಅ ಫ್ಯೂಚರ್ ಆಫ್ ಇಂಡಿಯಾ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾವು EVಯಲ್ಲಿ ಒಂದು ಹೊಸ ಯುಗಾನ ಸ್ಟಾರ್ಟ್ ಮಾಡೋಕೆ ಹೊರಟಿದ್ದೀವಿ. EV ಅಂತಲ್ಲ, EV ಜೊತೆ ನಾವು ಆಟೋನಮಿ ತೊಗೊಂಬರ್ತಾ ಇದ್ದೀವಿ, ಚೀಪೆಸ್ಟ್ ಕಾರ್ ಇನ್ ಇಂಡಿಯಾ ಅಂತ ತೊಗೊಂಬರ್ತಾ ಇದ್ದೀವಿ. ಸೊ ಮನಿ ಪ್ರಾಜೆಕ್ಟ್ ರನ್ನಿಂಗಲ್ಲಿದೆ. ಸೊ ಫ್ಯೂಚರಲ್ಲಿ ತುಂಬ ತೊಗೊಂಬರ್ತೀವಿ. ಇಂಡಿಯಾಕ್ಕೆ ಏನು ಅವಶ್ಯಕತೆ, ಐ ಡೋಂಟ್ ವಾಂಟ್ ಟು ಸೇ ದಟ್ ಅದರ್ ಕಂಪ್ನಿ ಏನು ಮಾಡುತ್ತೆ, ಕಂಪ್ನಿ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ. ನಾನು ಸುಮಾರು ಕಂಟ್ರಿ ಸುತ್ತಾಡಿದ್ದೀನಿ. ಆ ಕಂಟ್ರಿ ಎಲ್ಲ ನೋಡಿದ್ರೆ ನಮ್ಮ ಇಂಡಿಯಾದಲ್ಲಿ EVಯಲ್ಲಿ ನಾವು ತುಂಬ ಹಿಂದೆ ಇದ್ದೀವಿ.
ಸುಮಾರು ಆಹಾರ ಸರೌಂಡೆಡ್ ಓಕೆ ಯುರೋಪ್ ಕಂಟ್ರೀಸ್ ನಾನು ಹೋಗಿದ್ದೀನಿ, ಚೈನೀಸ್ ಕಂಟ್ರೀಸ್. ಸೊ ಆಲ್ಮೋಸ್ಟ್ ಎಲ್ಲ ಇ ವಿಯಲ್ಲಿ ಎಲ್ಲೆಲ್ಲಿ ಏನೇನು ಆಗುತ್ತೆ ಅಂತ ನಾನು ಸುತ್ತಾಡಿದ್ದೀನಿ. ಆ ಆ ಕಂಟ್ರೀಸ್ ಎಲ್ಲ ನಾವು ಕಂಪೇರ್ ಮಾಡಿದ್ರೆ ಇಂಡಿಯಾದಲ್ಲಿ ತುಂಬ ಹಿಂದೆ ಇದ್ದೀವಿ ನಾವು. ಸೊ ನಮಗೆ ತುಂಬ ಆಪ್ಷನ್ಸ್ ಇದೆ ಇ ವಿಯಲ್ಲಿ ಮಾಡೋಕ್ಕೆ, ತುಂಬ ಕೆಲಸ ಇದೆ, ಅದನ್ನು ಮಾಡಬೇಕು. ಚಾರ್ಜರ್ ಈಸ್ ದ ಪ್ರಾಬ್ಲಮ್ ರೈಟ್. ಸೊ ನೀವು ಇ ವಿ ಚಾರ್ಜಿಂಗ್ ಸ್ಟೇಷನ್ ಕೂಡ ಪ್ಲಾನಿಂಗ್ ಮಾಡುತ್ತಿದ್ದೀರಾ? ನಾವು ಆಲ್ರೆಡಿ ಇನ್ಫ್ರಾಸ್ಟ್ರಕ್ಚರ್ ನಮ್ದು ಸ್ಟಾರ್ಟ್ ಆಗಿದೆ ಬೆಂಗಳೂರಲ್ಲಿ. ಆಲ್ಮೋಸ್ಟ್ ಒಂದು 10-15% ಆಲ್ರೆಡಿ ನಾವು ಚಾರ್ಜಿಂಗ್ ಸ್ಟೇಷನ್ ಇನ್ಸ್ಟಾಲ್ ಮಾಡಿದ್ದೀವಿ. ಸೊ ಇವಾಗ ಕೂಡ ಅದರದ್ದು ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇದೆ. ಆಲ್ಮೋಸ್ಟ್ ಎಂಟೈರ್ ಅಂದರೆ ನಮ್ಮ ಚಾರ್ಜಿಂಗ್ ಸ್ಟೇಷನ್ ಓನ್ಲಿ ನಮ್ಮ ವೆಹಿಕಲ್ಗೆ ಮಾತ್ರ ಆಗುತ್ತೆ, ಯುನೀಕ್ ವಿ ಹ್ಯಾವ್ ಡನ್. ಸೊ ನಮ್ಮ ಚಾರ್ಜಿಂಗ್ ಸ್ಟೇಷನ್ ಬಂದು ನಮ್ಮ ಬ್ರ್ಯಾಂಡಿಗೆ ಮಾತ್ರ ಚಾರ್ಜ್ ಆಗುತ್ತೆ, ಅದನ್ನು ತೊಗೊಂಬಂದಿದ್ದು. ಆಲ್ರೆಡಿ ಚಾರ್ಜಿಂಗ್ ಸ್ಟೇಷನ್ ಆಲ್ಮೋಸ್ಟ್ ಇನ್ಸ್ಟಾಲೇಷನ್ ನಡೀತಾ ಇದೆ. ಸ್ಟಿಲ್ ವಿ ಹ್ಯಾವ್ ಡನ್ ಅರೌಂಡ್ 1 to 3 years ಎಂಟೈರ್ ಬೆಂಗಳೂರು ವಿ ವಿಲ್ ಕವರ್, ನಾಟ್ ಎಂಟೈರ್ ಬೆಂಗಳೂರು, ಈವನ್ ಡಿಸ್ಟ್ರಿಕ್ಟ್. ಹೇಗೆ ಸರ್ ಇದು ಚಾಲೆಂಜಿಂಗ್ ಜಾಬ್? ವೆರಿ ಚಾಲೆಂಜಿಂಗ್, ತುಂಬ ಚಾಲೆಂಜಿಂಗ್. ಅಲ್ಲಿ ಫಂಡ್ಸ್ ಹೇಗೆ ಮ್ಯಾನೇಜ್ ಮಾಡ್ತೀರಾ? ಅದರ ಬಿಸ್ನೆಸ್ ನಡೀತಾ ಇದೆ. ಫ್ರಮ್ ಬಿಸ್ನೆಸ್ ಓನ್ಲಿ, ಇನ್ವೆಸ್ಟರ್, ಬ್ಯಾಂಕ್ ಲೋನ್ ಆಸ್ ಆಫ್ ನೋ ಎನಿಥಿಂಗ್ ಇದ್ದಾರೆ, ಬಟ್ ಸ್ಮಾಲ್, ಬಟ್ ವಿ ಆರ್ ಪ್ಲಾನಿಂಗ್ ಟು ಟೇಕ್. ಸೊ ನಿಮ್ಮ ಕಷ್ಟ ಕಾಲದಲ್ಲಿ ಟಫೆಸ್ಟ್ ಚಾಲೆಂಜ್ ಯಾವುದು ಸರ್? ಲೈಫ್, ನಮ್ಮ ಲೈಫೇ ನಾವು ಟಫೆಸ್ಟ್ ಚಾಲೆಂಜ್ ಆಗಿತ್ತು. ಸೊ ಡೇ ಟು ಡೇ ಲೈಫ್ ಕೂಡ ನಮಗೆ ಆವತ್ತಿನ ದಿನ ಚಾಲೆಂಜ್ ಇತ್ತು. ಡೇ ಟು ಡೇ ಲೈಫ್ ಕೂಡ ಸರ್ವೈವ್ ಕೂಡ ಆಗೋಕ್ಕೆ ಕಷ್ಟ ಇತ್ತು. ಅವತ್ತಿಂದು ಫುಡ್ ಸ್ಲೀಪ್ ಕೂಡ ನಮಗೆ ಚಾಲೆಂಜ್ ಇತ್ತು. ಅದರಿಂದ ಔಟ್ಕಮ್ ಬರೋಕ್ಕೆ ಪ್ರಯತ್ನ ತುಂಬ ಮಾಡಿದ್ದೀವಿ. ಇವತ್ತು ಬಂದಿದ್ದೀವಿ, ಇವತ್ತು 100 ಜನಕ್ಕೆ ಫುಡ್ ಸ್ಲೀಪ್ ಕೊಡ್ತಾ ಇದ್ದೀನಿ ಅಂದರೆ ಆ ಕಷ್ಟದಿಂದ ಬಂದಿದ್ದಕ್ಕೆ ಸಾಧ್ಯ. ಯಾಕಂದರೆ ನಾನು ಕಷ್ಟಪಟ್ಟಿದ್ದಕ್ಕೆ ಬೇರೆಯವ್ರ ಕಷ್ಟ ನನಗೆ ಅರ್ಥ ಆಗ್ತಾ ಇದೆ. ಸೊ ಯು ಆರ್ ಸೇಯಿಂಗ್ ಯು ಆರ್ ನಾಟ್ ಸಕ್ಸಸ್ಫುಲ್ ಆರ್ ಸಕ್ಸಸ್ಫುಲ್ ಫಸ್ಟ್ ಅಲ್ಲಿ? ಸಿ ಇಟ್ಸ್ ಅ ಜರ್ನಿ ಆಫ್ ಸಕ್ಸಸ್. ಸೊ ನಿಮ್ಮ ಕಣ್ಣಲ್ಲಿ ಡೆಫಿನೇಷನ್ ಆಫ್ ಸಕ್ಸಸ್ ಏನು? ಈ ಸೊಸೈಟಿಗೆ ಏನಾದರೂ ಒಳ್ಳೇದು ಮಾಡಬೇಕು ಅಂತ. ಸಿ ನಾಟ್ ಓನ್ಲಿ ಸೊಸೈಟಿಗೆ ಒಳ್ಳೇದು ಮಾಡೋದು ಅಂದ್ಕೊಂಡಿದ್ರೆ ಎಲ್ಲರೂ ಏನು ಅಂದ್ಕೊಂಡಿದ್ದಾರೆ, ದುಡ್ಡನ್ನ ದಾನ ಮಾಡೋದು ಅಂತ. ಇಟ್ಸ್ ನಾಟ್ ಅದು ಅಲ್ಲ, ಅದು ಸೊಸೈಟಿಗೆ ಅದು ಇದು ಅಲ್ಲ. ಸಕ್ಸಸ್ ಅಂದ್ರೇನು? 4 ಜನಕ್ಕೆ ನಾನು ದುಡ್ಡು ಕೊಟ್ಟರೆ ಸಕ್ಸಸ್ ಅಲ್ಲ. 4 ಜನಕ್ಕೆ ಯಾವುದೋ ಒಂದು ಅನಾಥಾಶ್ರಮಕ್ಕೆ ಹೋಗಿ ನಾನು 10 ಲಕ್ಷ ಫಂಡ್ ಕೊಟ್ಟು ಬಂದರೆ ಸೊ ಹೆಲ್ಪ್ ಮಾಡ್ತಿದ್ದಾರೆ ಸರ್, ದ್ಯಾಟ್ ಈಸ್ ನಾಟ್ ಓನ್ಲಿ ಸಕ್ಸಸ್. ನಮ್ಮ ದೇಶಕ್ಕೆ ಏನು ಬೇಕಿದೆ? ಬಿಸ್ನೆಸ್ ಓಕೆ, ನಮ್ಮ ದೇಶಕ್ಕೆ ಏನು ಬೇಕಿದೆ? ಇವಾಗ ಏನು ನಾವು ಜನರಲ್ಲಿ ಮೂಡಿಸ್ಬೇಕಾಗಿದೆ? ನಮ್ಮ ದೇಶದಲ್ಲಿ ಏನು ತೊಂದರೆಗಳಿದೆ ಅದ್ರ ಬಗ್ಗೆ ನಾವು ಸಿ ಬಿಸ್ನೆಸ್ ನಾಟ್ ಓನ್ಲಿ ಮೇಕಿಂಗ್ ಅ ಮನಿ. ಸಿ ನಾನು ಎಕ್ಸಾಂಪಲ್ ಹೇಳ್ದೆ, ಟಾಟಾ ಇಟ್ಸ್ ನಾಟ್ ಮೇಕಿಂಗ್ ಅ ಮನಿ, ಕರೆಕ್ಟ್ ಅಲ್ವಾ? ಕರೆಕ್ಟ್. ದೇ ಆರ್ ಸೊಲ್ಯೂಷನ್ ಫಾರ್ ಇಂಡಿಯಾ, ಕರೆಕ್ಟ್ ಅಲ್ವಾ? ಒಂದು ಕಾಲದಲ್ಲಿ ಒಂದು ಸ್ಟೀಲ್ ಫ್ಯಾಕ್ಟ್ರಿ, ಒಂದು ಲಾರಿ ತೊಗೊಂಬಂಗೆ ನಾವು ಯಾರ ಮೇಲೆ ಡಿಪೆಂಡ್ ಆಗಿದ್ವಿ? ದೇ ಆರ್ ಗಿವನ್ ಅ ಸೊಲ್ಯೂಷನ್, ದೇ ಆರ್ ನಾಟ್ ಡನ್ ಓನ್ಲಿ ಬಿಸ್ನೆಸ್. ಸೊ ನಂದೇನಿದೆ, ವಿ ಆರ್ ನಾಟ್ ಗೋಯಿಂಗ್ ಟು ಡೂ ಅ ಬಿಸ್ನೆಸ್, ವಿ ಆರ್ ಗಿವಿಂಗ್ ಅ ಸೊಲ್ಯೂಷನ್ಸ್ ಟು ಇಂಡಿಯಾ. ವಿ ಹ್ಯಾವ್ ಟು ಗಿವ್ ಫುಲ್ ಕಾನ್ಫಿಡೆನ್ಸ್ ಸರ್, 100%. ಸಿ ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿಂದ ಹೋಗೋದು ದೊಡ್ಡದಲ್ಲ. ಕರೆಕ್ಟ್. ಸೊ ಈಗ ಶುರು ಮಾಡಿತಿರೋ ಯಂಗ್ ಎಂಟರ್ಪ್ರಿನರ್ಗೆ ಇಂಡಸ್ಟ್ರಿ ಬಗ್ಗೆ ಏನು ಸಲಹೆ ಕೊಡ್ತೀರಾ? ಯಂಗ್ ಎಂಟರ್ಪ್ರೈಸರು ಇದಕ್ಕೆ ಬರಬೇಕಾದ್ರೆ ತಲೆಯಲ್ಲಿ ಐಸ್ ಇರಬೇಕು, ಬಾಯಲ್ಲಿ ಸಕ್ಕರೆ ಇರಬೇಕು. ಯು ಗಾಟ್ ಇಟ್ ಮೈ ಫ್ಯಾಟ್, ಐ ಹೋಪ್. ಸೊ ಫಸ್ಟು ತಾಳ್ಮೆ ಇರಬೇಕು, ಮಾಸ್ ಸ್ವೀಟ್ ಆಗಿರಬೇಕು. ತುಂಬ ಸ್ಟ್ರಗಲ್ ಇರುತ್ತೆ, ಬಟ್ ಸಕ್ಸಸ್ ಸಿಗುತ್ತೆ. ಅದಕ್ಕೆ ನೀವು ರೆಡಿ ಇರಬೇಕು. ಸಕ್ಸಸ್ ಇಟ್ಸ್ ವೇಟಿಂಗ್ ಫಾರ್ ಅಸ್, ಬಟ್ ವಿ ಹ್ಯಾವ್ ಟು ಬಿ ರೆಡಿ ಫಾರ್ ದ್ಯಾಟ್. ಸಕ್ಸಸ್ ನಮ್ಗೆ ಸಿಗಕ್ಕೆ ರೆಡಿ ಇರುತ್ತೆ, ಬಟ್ ಅದಕ್ಕೋಸ್ಕರ ನಾವು ಫೈಟ್ ಮಾಡಬೇಕು. ಇಟ್ ವಿಲ್ ನಾಟ್ ಕಮ್ ಈಸಿ. ಕರೆಕ್ಟ್. ಸೊ ಬಿಲ್ಕರ್ ಇ ವಿ ಫ್ಯೂಚರ್ ಪ್ಲಾನ್ ಏನು ಸರ್? ಸೊ ವಿ ಆರ್ ಗೋಯಿಂಗ್ ಫಾರ್ 5-year ಪ್ಲಾನ್. ಆಟೋನಮಿ. ವಿ ಆರ್ ಬ್ರಿಂಗಿಂಗ್ ಎ ಕಾರ್ಸ್ ಆ್ಯಕ್ಚುಲಿ. ಸೊ ನಮ್ಮದು ಕಾರ್ದು ಪ್ರಾಜೆಕ್ಟ್ ರನ್ ಆಗ್ತಾ ಇದೆ. ಆಲ್ಮೋಸ್ಟ್ ಪ್ರಾಜೆಕ್ಟ್ ಒಂದು 50% ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ. ಫಸ್ಟ್ ಅಂದರೆ ಇವಾಗಿರೋ ಏನು ಎಕ್ಸಿಸ್ಟಿಂಗ್ ಇ ವಿ ಕಾರ್ಸ್ ಇದ್ದಾವೆ, ಅವ್ರ ಪೆಟ್ರೋಲ್ ಕಾರ್ ಅವ್ರ ಮ್ಯಾನುಫ್ಯಾಕ್ಚರಿಂಗ್. ಸೊ ಇಂಡಿಯನ್ ಇ ವಿ ಆಟೋನಮಿ ಯಾವುದೂ ಇಲ್ಲ. ಸೊ ಫಸ್ಟ್ ನಾವು ಬಿಲ್ಕರಿಂದ ಇ ವಿ ಆಟೋನಮಿಯನ್ನು ತೊಗೊಂಬರ್ತಾ ಇದ್ದೀವಿ. ಕರೆಕ್ಟ್. ಎಷ್ಟು ಇ ವಿ ಸೇಲ್ ಮಾಡಿದ್ದೀರ ಅದರ ಇಲ್ಲಿವರೆಗೂ? ಪರ್ ಮಂತ್ ಆಲ್ಮೋಸ್ಟ್ ವಿ ಹ್ಯಾವ್ ಕ್ರಾಸ್ 600-700 ಪರ್ ಮಂತ್. 600 ಓನ್ಲಿ ಬ್ಯಾಂಗ್ಳೂರ್. ಅದೇ ನಾನು ಫಸ್ಟ್ ಹೇಳಿದ್ನಲ್ವ, ಎಂಟೈರ್ ಬೆಂಗಳೂರಲ್ಲಿ ಏನು ಬಿಸ್ನೆಸ್ ಆಗುತ್ತೆ, ನಾನು ಒಬ್ಬನೇ 50% ಮಾಡ್ತೆ. ಎಂಟೈರ್ ಬ್ಯಾಂಗ್ಳೂರಲ್ಲಿ ಇ ವಿ ಇನ್ಕ್ಲೂಡಿಂಗ್ ಬಿಗ್ ಬ್ರ್ಯಾಂಡ್ಸ್, ಐ ಆಮ್ ನಾಟ್ ಗೋಯಿಂಗ್ ಟು ಸೇ ದ ನೇಮ್, ಇನ್ಕ್ಲೂಡಿಂಗ್ ಬಿಗ್ ಬ್ರ್ಯಾಂಡ್ಸ್ ಬ್ಯಾಂಗ್ಳೂರಲ್ಲಿ ಏನು ಬಿಸ್ನೆಸ್ ಮಾಡ್ತಿದ್ದಾರೆ, 50% ಆಫ್ ದ ಬ್ಯಾಂಗ್ಳೂರ್ ಬಿಸ್ನೆಸ್ ನಾನು ಒಬ್ಬನೇ ಮಾಡ್ತೆ. ದಟ್ ಐ ಆಮ್ ಅ ಪ್ರೌಡ್ ಆಫ್. ಸರ್ ಗುಡ್, ಸೂಪರ್. ಸೊ ನಿಮಗೆ ಅನಿಸುತ್ತಾ ಇಂಡಿಯಾ ಕ್ಯಾನ್ ಬಿ 100% ಪೆಟ್ರೋಲ್ ಫ್ರೀ ಕಂಟ್ರಿ? ಆಸ್ ಎಫ್ ನೋ ಇಲ್ಲ, ಬಟ್ ಇಟ್ ಶುಡ್ ಬಿ. ಬಟ್ ಯಾವಾಗ?
ಸಿ ದಟ್ ವಿ ಕೆನಾಟ್ ಸೇ ದಟ್ ಡೇಟ್. ಏನಾಗಿದೆ ಅಂದರೆ ಇಂಡಿಯಾ ಫ್ಯೂಚರಲ್ಲಿ ನಾವು ಬದುಕಬೇಕಂದ್ರೆ ಇ ವಿ ಇಸ್ ಮ್ಯಾಂಡೇಟ್ರಿ. ಇ ವಿ ಬಿಟ್ಟರೆ ಆಪ್ಷನ್ ಸಿ ದಟ್ ವಿ ಡೋಂಟ್ ನೋ ದಟ್ ವೆನ್ ಪೆಟ್ರೋಲ್ ಆ್ಯಂಡ್ ಡೀಸೆಲ್ ವಿಲ್ ಗೆಟ್ ಎಂಡ್. ವಿ ನೀಡ್ ಟು ಗೋ ಫಾರ್ ರಿನ್ಯೂವೇಬಲ್ ಎನರ್ಜಿ. ಐದರ್ ನಮ್ಮ ಜನ್ರೇಷನ್ ಆದರೆ ಐದರ್ ನೆಕ್ಸ್ಟ್ ಜನ್ರೇಷನ್ಗಾದರೂ 100% ಇ ವಿ ಬರಲೇಬೇಕು. ದರ್ ಇಸ್ ನೋ ವೇ, ಬೇರೆ ವೇ ಇಲ್ಲ, 100% ಬರಲೇಬೇಕು. ಸೊ ಇಂಡಿಯನ್ ಗೌರ್ಮೆಂಟ್ ಇ ವಿ ವೆಹಿಕಲ್ಗೆ ಹೇಗೆ ಸಪೋರ್ಟ್ ಮಾಡುತ್ತಿದೆ ಸರ್? ಆ್ಯಸ್ ಅಪ್ ನಾವು ತುಂಬ ಕಡಿಮೆ ಇದೆ, ಮಾಡಲ್ಲ, ಸಪೋರ್ಟ್ ಮಾಡ್ತಿಲ್ಲ, 100% ಸಪೋರ್ಟ್ ಮಾಡ್ತಿಲ್ಲ. ಬಟ್ ದೇ ಹ್ಯಾವ್ ಟು ಸಪೋರ್ಟ್. ಸಿ ನಮ್ಮ ಗೌರ್ಮೆಂಟ್ ಇವಾಗ ಕಾನ್ಸಂಟ್ರೇಟ್ ಅದ್ರ ಮೇಲೆ ಮಾಡ್ತಿಲ್ಲ, ಬಟ್ ಒಂದಿನ ಅವ್ರು ಕಾನ್ಸಂಟ್ರೇಟ್ ಮಾಡೋ ಅವಶ್ಯಕತೆ ಬಂದೇ ಬರುತ್ತೆ, ಮಾಡಲೇಬೇಕು, ಬೇರೆ ಏನೋ ಆಪ್ಷನ್ಸ್ ಇಲ್ಲ. ಬಟ್ ಇವಾಗ ಸ್ಟೇಟ್ ಗೌರ್ಮೆಂಟ್ ಸಪೋರ್ಟ್ ಮಾಡ್ತೀನಿ ಅವ್ರ ಸೆಂಟ್ರಲ್ ಗೌರ್ಮೆಂಟ್. ಸಿ ಸ್ಟೇಟ್ ಗೌರ್ಮೆಂಟ್ ಕಾನ್ಸಂಟ್ರೇಟೇ ಬೇರೆ ಅದ್ರ ಮೇಲೆ ಇದೆ, ಇ ವಿ ಮೇಲೆ ಬರಲ್ಲ. ದೇ ಆರ್ ಫೋಕಸ್ ಆನ್ ಮೆಟ್ರೋ, ನಾಟ್ ಆನ್ ಫ್ಯೂಚರ್. ಬಟ್ ಇ ವಿ ಅವ್ರು ಕಾನ್ಸಂಟ್ರೇಟ್ ಒನ್ ಡೇ ಮಾಡೇ ಮಾಡ್ತಾರೆ. ಸೊ ಬಿಲ್ಕರ್ ಇ ವಿ ತಗೊಳ್ಳೋದ್ರಿಂದ ರೆಗ್ಯುಲರ್ ಇಂಡಿಯನ್ ಪೆಟ್ರೋಲ್ ಮೇಲೆ ಎಷ್ಟು ಸೇವ್ ಮಾಡಬಹುದು? ಅವ್ರು ಏನು ಡೈಲಿ ಆನ್ ಬೈಕ್ ಏನು ಎಕ್ಸ್ಪೆನ್ಸಿವ್ ಇರುತ್ತೆ ಅದ್ರ ಮೇಲೆ 70 to 80% ದೇ ಕ್ಯಾನ್ ಸೇವ್. ಇಫ್ ದೇ ಆರ್ ಸ್ಪೆಂಡಿಂಗ್ ಪರ್ ಮಂತ್ 5,000, ದೇ ಕ್ಯಾನ್ ಸೇವ್ 90% ಆಫ್ ದಟ್ ಮನಿ. ದೇ ಕ್ಯಾನ್ ಸ್ಪೆಂಡ್ ಓನ್ಲಿ 500 to 600 ಪರ್ ಮಂತ್. ಆ್ಯಂಡ್ ಅವರೇಜ್ ಒಬ್ಬ ಮನುಷ್ಯ ಆಫೀಸ್ಗೆ ಹೋಗಿ ಮನೆಗೆ ಬಂದು ಅವ್ನು ಡೈಲಿ ಎಕ್ಸ್ಪೆನ್ಸ್ ದೇ ನೀಡ್ ಅರೌಂಡ್ 1 liter to 1.5 liter ಪರ್ ಡೇ. So it is cost around 200 rupees. So they can spend 100 rupees, on around 10 rupees per day. Only 10 rupees per day. They can use 2 in it. 2 in it cost around 8 rupees. Even if it is say 8 rupees, 16 rupees per day they can finish the travel. One reason ಕೊಡಿ ಇ ವಿ ಚೂಸ್ ಮಾಡೋದಕ್ಕೆ ಸರ್, ಒಂದು ಸಾಲಿಡ್ ರೀಸನ್ ಕೊಡಿ ಸರ್. Solid reason, expensive. Second one, pollution. Pollution, sound pollution, smoke pollution, they can stop and they can save their family and India. So ಇ ವಿ ಯೂಸ್ ಮಾಡೋದ್ರಿಂದ ದರ್ ವಿಲ್ ಬಿ 3-4 ರೀಸನ್ಸ್ ಇದೆ. ಒಂದು ಅವ್ನ ಹಾರ್ಡ್ ಅರ್ನ್ ಮನಿ ಉಳಿಯುತ್ತೆ, ಒಂದು ದೇಶ ಉಳಿಯುತ್ತೆ, ಒಂದು ಅವನ ಹೆಲ್ತ್ ಉಳಿಯುತ್ತೆ. ದರ್ ವಿಲ್ ಬಿ 3-4 more ಮೇಜರ್ ರೀಸನ್ಸ್ ವಿ ಡು ಹ್ಯಾವ್, ನಾಟ್ ಓನ್ಲಿ ಒನ್ ರೀಸನ್. ಹಾಂ ಸರ್. ನೀವು ಅರ್ಲಿ ಡೇಸ್ನಲ್ಲಿ ಫಂಡ್ಸ್ ಮಾಡುತ್ತು ಹೇಗೆ? Okay, we have started small things actually. We have not taken, see business ಅಂದರೆ ದುಡ್ಡೇ ಬೇಕು ಅಂತ ಇಲ್ಲ. ಸೊ ಎಷ್ಟು ದುಡ್ಡು ರಿಕ್ವೈರ್ಡ್ ಫಾರ್ ಟು ಸ್ಟಾರ್ಟ್ ದ ಇ ವಿ? ಸಿ ಆಸ್ ಆಫ್ ನಾವು ಈಗಿರೋ ಇದರಲ್ಲಿ ಇಟ್ ವಿಲ್ ಟೇಕ್ ಅರೌಂಡ್ 10 lakh. ಮಿನಿಮಮ್ ಒನ್ ಸ್ಮಾಲ್ ಸ್ಟೋರ್ ಇಫ್ ಯು ವಾಂಟ್ ಟು ಸ್ಟಾರ್ಟ್ ಆಲ್ಸೋ ವಿದಿನ್ 10 lakh. ಓಕೆ. ಸೊ ನಿಮಗೆ ಫಸ್ಟ್ ಕಸ್ಟಮರ್ ಯಾವಾಗ ಸಿಕ್ಕಿದ್ದು ಸರ್? ಅರೌಂಡ್ 3 months ಆದಮೇಲೆ. ನಾನು ವೆನ್ ಐ ಸ್ಟಾರ್ಟೆಡ್ ಬಿಸ್ನೆಸ್ ವಿ ಹ್ಯಾವ್ ವೇಟೆಡ್ ಫಾರ್ 1 customer 3 months. 1 customer 3 months ಅದು ಸೇಲ್ ಮಾಡಿದ್ಮೇಲೆ ಇವತ್ತು ನಾನು 1 ಡೇಗೆ 300 ಸೇಲ್ ಮಾಡಿದೆ. ಸೂಪರ್, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸರ್. ಸೊ ಒನ್ ಲಾಸ್ಟ್ ಕ್ವಶನ್ ಫಾರ್ ದಿಸ್ ಪಾಡ್ಕಾಸ್ಟ್ ಸರ್. ಸೊ ನಿಮ್ಮ ಫೇವ್ರೆಟ್ ಬುಕ್ ಯಾವುದು ಸರ್? ಸ್ವಾಮಿ ವಿವೇಕಾನಂದ ಲೈಫ್ ಸ್ಟೋರಿ. ಒನ್ ಕೊಟೇಶನ್ ಹೇಳಿ ಸರ್. ಸಿ ಸ್ವಾಮಿ ವಿವೇಕಾನಂದ ಕೊಟೇಶನ್, ಸಿ ವಿ ಹ್ಯಾವ್ ಒನ್ ಬುಕ್, 7 ಎದ್ದೇಳು ಗುರಿ ಮುಟ್ಟುವರೆಗೆ ನಿಲ್ಲದಿರು ಅಂತ. ಆ ಚೈಲ್ಡ್ಹುಡ್ಡಿಂದ ಅದನ್ನು ನಾನು ಕ್ಯಾರಿ ಬೆಳಗ್ಗೆ ನಾನು ಫಸ್ಟ್ ಮಾರ್ನಿಂಗ್ ಎದ್ದೇಳ್ಬೇಕಂದ್ರೆ ಇಟ್ ವಿಲ್ 1-2-3 seconds ಆದರೂ ಕೂಡ ಅದು ರಿಮೈಂಡ್ ಮಾಡ್ಕೊತೀನಿ. 7 ಎದ್ದೇಳು ಗುರಿ ಮುಟ್ಟೋವರೆಗೂ ನಿಲ್ಲದಿರು. ನಾ ಇನ್ನೂ ಗುರಿ ಮುಟ್ಟಿಲ್ಲ. ಸೊ ವಿ ಆರ್ ಆನ್ ದ ವೇ. ಸೊ ವಿ ಹ್ಯಾವ್ ಟು ವೇಕ್ ಅಪ್ ಅಟ್ ಇಟ್ ಕಾಸ್ಟ್. ಥ್ಯಾಂಕ್ ಯು ಹನುಮಂತ್ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮ ಜೊತೆ ಪಾಡ್ಕಾಸ್ಟ್ ಮಾಡಿ ತುಂಬ ಖುಷಿ ಆಯಿತು ಸರ್. ಥ್ಯಾಂಕ್ ಯು ಸರ್, ಧನ್ಯವಾದಗಳು.